ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಕೇಳಿದಂಥ ವಾಕ್ಯ ನೆನಪಿದೆಯಾ? ಯೇಸು ನಮ್ಮ ಜೀವಿತದಲ್ಲಿ ಏನಾಗಿರಬೇಕು? ಯಜಮಾನನಾಗಿರಬೇಕು ಅಂತ ಹೇಳ್ಬಿಟ್ಟು ಯೇಸುವನ್ನ ನಾವು ಸ್ವೀಕಾರ ಮಾಡಿದ್ಮೇಲೆ ಆತನನ್ನು ನಮ್ಮ ಜೀವಿತದಲ್ಲಿ ಯಜಮಾನನ ಸ್ಥಾನ ಕೊಡಬೇಕು. ಯಜಮಾನ ಅಂತ ಹೇಳಿದ್ರೆ ಆತನೇ ನಮ್ಮನ್ನು ಸಂಪೂರ್ಣವಾಗಿ ಆಳುವಂಥ ಅಧಿಕಾರ, ಆತನ ಚಿತ್ತದಂತೆ ನಮ್ಮನ್ನು ನಡೆಸುವಂತಹ ಒಂದು ಸ್ವತಂತ್ರವನ್ನ ದೇವರಿಗೆ ನಾವು ಬಿಟ್ಟುಕೊಡುವಂಥದ್ದು ಎಂಬುದಾಗಿ ನೋಡಿದ್ವಿ. ಈ ವಾರ ಅದೇ ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 13ರಿಂದ 22ನೇ ವಚನ ತನಕ ನಾವು ಈಗಾಗಲೇ ಓದಿಕೊಂಡಿವಿ. ಅದು ಯಾವುದರ ಕುರಿತು ಇದೆ ಅಂದರೆ ಯೇಸು ದೇವಾಲಯದಲ್ಲಿ ವ್ಯಾಪಾರವನ್ನ ನಿಲ್ಲಿಸಿತ್ತು ಎಂಬುದಾಗಿ. ದೇವಾಲಯದಲ್ಲಿ ಏನ್ ನಡೀತಾ ಇದೆ? ವ್ಯಾಪಾರ ನಡೀತಾ ಇದೆ. ಎಲ್ಲಿ? ವ್ಯಾಪಾರಗಳು ಎಲ್ಲಿ ನಡೆಯೋದು? ಮಾರ್ಕೆಟ್ ಅಲ್ಲಿ ಅಲ್ವಾ? ವ್ಯಾಪಾರ ಎಲ್ಲಿ ಮಾಡ್ತಾರೆ? ಮಾರ್ಕೆಟ್ ಅಲ್ಲಿ. ಆದ್ರೆ ಇಲ್ಲಿ ದೇವರ ಆಲಯದಲ್ಲಿ ಎಷ್ಟು ಮಟ್ಟಿಗೆ ಅವರಿಗೆ, ಆ ಯಹೂದ್ಯರಿಗೆ ದೇವರ ಮೇಲೆ ಭಯ ಭಕ್ತಿ ಇತ್ತು ನೀವೇ ಯೋಚನೆ ಮಾಡಿ. ಆ ದೇವಾಲಯ ಹೆರೋದನು ಕಟ್ಟಿಸಿದ್ದು. ಎಷ್ಟು ವರ್ಷ ಹಿಡಿತು ಆ ದೇವಾಲಯ ಕಟ್ಟಿಸಕ್ಕೆ? 46 ವರ್ಷ. ಎಷ್ಟು ವರ್ಷ? 46 ವರ್ಷ ಆ ಒಂದು ದೇವಾಲಯವನ್ನು ಕಟ್ಟೋದಕ್ಕೆ ಹಿಡಿದಿದ್ದು. ಎಷ್ಟು ಭವ್ಯವಾಗಿ ಅದ್ಭುತವಾಗಿ ಅದನ್ನು ಕಟ್ಟಿರ್ಬೋದು. ಅಷ್ಟು ದೊಡ್ಡ ಆಲಯವನ್ನ ಅವರು ವ್ಯಾಪಾರದ ಸ್ಥಳವಾಗಿ ಮಾಡಿದ್ದಾರೆ. ದೇವರಿಗೆ ಕೋಪ ಬರುತ್ತಾ ಇಲ್ಲ? ಬರುತ್ತಾ ಇಲ್ಲ? ಹೇಳಿ ಅಲ್ಲ, ಬರುತ್ತಾ ಇಲ್ವಾ? ದೇವಾಲಯವನ್ನು ಕಟ್ಟೋದೇನಕ್ಕೆ? ಆರಾಧನೆ ಮಾಡಿದ್ರೆ. ಅದೇ ಯೇಸುವನ್ನು ಆರಾಧನೆ ಮಾಡೋದಕ್ಕೆ ಆಲಯ ಇರೋದು. ದೇವರೇ ಆಲಯ ಬಂದಿದ್ದಾರೆ. ಆದ್ರೆ ಅಲ್ಲಿ ಆರಾಧನೆ ಮಾಡೋರು ಒಬ್ರು ಇಲ್ಲ, ಎಲ್ಲ ವ್ಯಾಪಾರ ಮಾಡೋರೆ. ನಿನ್ನ ಹೃದಯನೂ ದೇವರ ಆಲಯನೇ ಅಲ್ವಾ? ಹೌದಲ್ವಾ? ಹೇಗಿದೆ ನಿನ್ನ ಹೃದಯ? ದೇವರ ಆಲಯವಾಗಿದೆ ಇದೆಯಾ? ಅದು ಕೂಡ ವ್ಯಾಪಾರ ಸ್ಥಳವಾಗಿದೆಯಾ? ಅದು ಕೂಡ ಡಸ್ಟ್ಬಿನ್ ತರ ಏನಾದ್ರು ಇದೆಯಾ? ಕಸ ಹಾಕುವಂತ ಪುಟ್ಟಿ ತರ ಏನಾದ್ರು ಇದೆಯಾ? ಏನೆಲ್ಲ ತುಂಬಿಕೊಂಡಿದೆ ನಿನ್ನ ಹೃದಯದಲ್ಲಿ? ಆ ದೇವಾಲಯಕ್ಕೆ ಯೇಸು ಬಂದ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಯೇಸು ಬಂದಿದ್ದಾರಲ್ವಾ? ಬಂದಿದ್ದಾರಲ್ವಾ? ನಮ್ಮ ಹೃದಯದಲ್ಲಿ ಯೇಸು ಇರುವಾಗ ಯೇಸು ನಮ್ಮನ್ನ ನೋಡಿ ಸಂತೋಷ ಪಡ್ತಾರ? ಕೋಪ ಮಾಡ್ಕೊಳ್ತಿದಾರ? ಯಾಕಂದ್ರೆ ಇಲ್ಲಿ ಯಾವಾಗಲೂ ಕೂಡ ದೇವರನ್ನ ಆರಾಧನೆ ಮಾಡುವಂಥದ್ದು, ದೇವರ ಸ್ತುತಿ ಮಾಡುವಂಥ ಕಾರ್ಯಗಳು ನಡೀಬೇಕು. ನಮ್ಮ ದೇಹವೇ ದೇವರ ಆಲಯ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಈ ಆಲಯದಲ್ಲಿ ಯೇಸು ಸ್ವಾಮಿ ಬರುವಾಗ ಆತನನ್ನು ಮಹಿಮೆ ಕೊಡುವಂಥ ಕಾರ್ಯಗಳು ಇರಬೇಕು ಅಲ್ಲಿ. ಆಮೇಲೆ ಸೊ ಇವತ್ತು ನಾವು ನೋಡಿರುವಂಥದ್ದು ಮೂರು ಅಂಗಳಗಳ ಸಿದ್ಧತೆ ಎಂಬುದಾಗಿ ನಾವು ನೋಡ್ತೀವಿ. ವಚನ ಯೋಹಾನ 2:13ರಿಂದ 22ನೇ ವಚನ ತನಕ ನಾವು ಓದ್ಕೊಂಡು ತುಂಬಾ ಕ್ಲುಪ್ತವಾಗಿ ಹೇಳಬೇಕಂದ್ರೆ, ಪರಿಚಯದಲ್ಲಿ ಏನ್ ನೋಡ್ತಾ ಇದ್ದೀವಿ ನಾವು? ಯೇಸುವಿನ ಕೋಪವನ್ನು ನೋಡ್ತಾ ಇದ್ದೀವಿ. ದೇವರು ಕೋಪ ಮಾಡ್ಕೊಳ್ತಿರುವಂಥದ್ದು. ದೇವರು ನಮ್ಮನ್ನು ಯಾವಾಗ ಪ್ರೀತಿ ಮಾಡೋರು ಅಲ್ವಾ? ದೇವರು ಪ್ರೀತಿ ಮಾಡೋದ ಕೋಪ ಮಾಡ್ಕೊಳ್ಳೋದು? ದೇವ್ರ ಕೋಪ ಜಾಸ್ತಿ ಇರುತ್ತೆ, ಪ್ರೀತಿ ಜಾಸ್ತಿ ಇರುತ್ತೆ. ಪ್ರೀತಿ ಜಾಸ್ತಿ ಇರುತ್ತೆ. ಆದ್ರೆ ಆ ಪ್ರೀತಿ ಮಾಡೋ ದೇವರನ್ನ ಕೋಪ ಮಾಡ್ಕೊಳ್ಳೋ ತರ ಮಾಡೋದು ಯಾರು? ನಾವು. ನಮ್ಮ ನಡತೆಗಳು. ದೇವರು ನಮ್ಮನ್ನ ಎಷ್ಟೋ ಪ್ರೀತಿ ಮಾಡಿದೆ, ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕೊಟ್ಟಿದ್ದು. ದೇವರಿಗೆ ನಮ್ಮ ಮೇಲೆ ಕೋಪ ಎಲ್ಲ ಇರೋದು, ಪ್ರೀತಿ ಇರೋದು. ಅದಕ್ಕೋಸ್ಕರನೇ ದೇವರ ಮಹಾಸಿಂಹಾಸನವನ್ನು ಬಿಟ್ಟು, ಪರಲೋಕ ರಾಜ್ಯವನ್ನು ಬಿಟ್ಟು
ಕೇವಲ ಮನುಷ್ಯನ ಈ ದೇಹವನ್ನ ಬಟ್ಟೆಯಾಗಿ ಆತನು ತೊಡಗಿಕೊಂಡು ಈ ಲೋಕದಲ್ಲಿ ಬಂದ. ಏನಕ್ಕಂದ್ರೆ ನಿನ್ನನ್ನ ಪ್ರೀತಿ ಮಾಡಿದ್ದಾರೆ. ನಿನ್ನ ಮೇಲಿರುವ ಪ್ರೀತಿಗೋಸ್ಕರ ಯೇಸು ಮನುಷ್ಯನಾಗಿ ತಗ್ಗಿಸಿಕೊಂಡ. ಅಷ್ಟು ಪ್ರೀತಿ ಮಾಡಿದ್ರು. ನಾವು ತಗ್ಗಿಸ್ಕೊಳ್ಳೋದ್ರಲ್ಲಿ ತುಂಬಾ ಕಡಿಮೆ ಅಲ್ವಾ? ಯಾವುದರಲ್ಲೂ ಯಾರಿಂದಲೂ ನಾವು ತಗ್ಗಿಸ್ಕೊಳ್ಳೋಕೆ ಹೋಗಲ್ಲ. ಹೆಮ್ಮೆಯಿಂದಲೇ, ಕೋಪದಿಂದಲೇ, ಗರ್ವದಿಂದಲೇ ನಮ್ಮ ಜೀವಿತಗಳು ನಾಶವಾಗ್ತಾ ಇರುತ್ತೆ. ನಾವು ನಾಶನದಲ್ಲಿ ಇದ್ದೀವಿ. ಆ ನಾಶನ ಮಾರ್ಗದಿಂದ ರಕ್ಷಣೆ ಮಾಡೋದಕ್ಕಾಗಿಯೇ ಯೇಸು ಈ ಲೋಕದಲ್ಲಿ ಬಂದಿದ್ದು. ನಾವು ಒಳ್ಳೆಯವರಂತ ಯೇಸು ಈ ಲೋಕದಲ್ಲಿ ಬಂದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾವಾಗಲೂ ನಾವು ಒಳ್ಳೆಯವರು, ಅದಕ್ಕೆ ನಮ್ಮನ್ನು ಕಾಪಾಡೋದಕ್ಕೆ ಯೇಸು ಬಂದರು. ನಮ್ಮಲ್ಲಿ ಯಾವ ಒಳ್ಳೆತನ ಇತ್ತು? ಮನುಷ್ಯರೆಲ್ಲರೂ ಪಾಪಿಗಳಂತ ವಾಕ್ಯ ಹೇಳುತ್ತೆ. ಎಲ್ಲರೂ ಪಾಪಿಗಳಾಗಿರ್ಬೇಕಾದ್ರೆ ಯೇಸು ಈ ಲೋಕದಲ್ಲಿ ಬಂದಿದ್ದು. ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲದೆ ಇದ್ದಾಗ ಯೇಸು ಬಂದಿದ್ದು. ದೇವರನ್ನು ಹುಡುಕುವವರು ಒಬ್ಬರು ಇಲ್ಲದಿರುವಾಗಲೇ ಯೇಸು ಬಂದಿದ್ದು. ಹಲ್ಲೆಲೂಯಾ. ದೇವರ ಆರಾಧನೆ ಮಾಡಲಿಕ್ಕೆ ಕಟ್ಟಿರುವಂತಹ ದೇವಾಲಯದಲ್ಲಿ ದೇವರ ಆರಾಧನೆ ನಡೀತಾ ಇಲ್ಲ, ವ್ಯಾಪಾರ ನಡೀತಾ ಇದೆ. ಈ ಸತ್ಯ ಸುವಾರ್ತೆಯಲ್ಲಿ ನಾವು 3 ಅಂಗಡಿಗಳ ಬಗ್ಗೆ ನೋಡ್ತೇವೆ. ಮೊದಲನೇದಾಗಿ ಮಕ್ಕಳ ಅಂಗಳ. ಅಂಗಳ ಅಂದ್ರೆ ಏನು? ಒಂದು ಸ್ಥಳ. ದೇವಾಲಯದಲ್ಲಿ 3 ಸ್ಥಳಗಳಿರುತ್ತೆ. ಅದರಲ್ಲಿ ಒಂದು ಬಂದ್ಬಿಟ್ಟು ಮಕ್ಕಳ ಅಂಗಳ ಎಂಬುದಾಗಿ ನಾವು ನೋಡ್ತೇವೆ. ಈ ಮಕ್ಕಳ ಅಂಗಳವನ್ನ ವ್ಯಾಪಾರವಾಗಿ ಮಾಡ್ತಾರೆ. ಎರಡನೇದಾಗಿ ಯಾವ ಅಂಗಳ? ಅನ್ಯ ಜನರ ಅಂಗಳ. ಇದನ್ನ ದನಕರುಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಸ್ಥತೆ ಅಂಗಳ ಅಂತಾರೆ, ಅದನ್ನೇ ಪ್ರಾರ್ಥನೆ ಅಂಗಳ ಅಂತ ಕರೀತಾರೆ. ಸ್ವಸ್ಥತೆ ಅಂಗಳದಲ್ಲಿ ಏನ್ ನಡೀತಾ ಇದೆ? ಹಣ ಬದಲಾವಣೆ ನಡೀತಾ ಇದೆ. ಬೇರೆ ಬೇರೆ ದೇಶದವರು ಅಲ್ಲಿ ಬಂದಿರೋದ್ರಿಂದ, ಅದು ಯಾವ ಹಬ್ಬಕ್ಕೆ ಬಂದಿರೋದು? 10ನೇ ವಚನ ನೋಡುವಾಗ, ಆಗ ಯೆಹೂದ್ಯರ ಪಸ್ಕಾ ಹಬ್ಬವು ಹತ್ತಿರ ಬರುವುದರಿಂದ ಯೇಸು ಯೆರೂಸಲೇಮಿಗೆ ಬಂದಿದ್ದಾರೆ. ಪಸ್ಕಾ ಹಬ್ಬದಲ್ಲಿ ಏನ್ ಮಾಡ್ತಾರೆ? ಬಲಿಗಳನ್ನ ಕೊಡ್ತಾರೆ. ಪಸ್ಕಾ ಹಬ್ಬದಲ್ಲಿ ಏನ್ ಮಾಡ್ತಾರೆ? ಬಲಿಗಳನ್ನ ಕೊಡೋದು. ಆಡು, ದನ, ಪಾರಿವಾಳ ಅಂದ್ರೆ ನಮ್ಮವರೆಲ್ಲ ಕೋಳಿ ತಗೊಂಡೋಗಿ ದೇವರ ಒಂದು ವಿಗ್ರಹದ ಮುಂದೆ ಬಲಿ ಕೊಡಲ್ವಾ? ದುಡ್ಡಿದ್ರೇನೇನೋ ಕುರಿನ ತಗೊಂಡೋಗ್ತೀವಿ. ಬಡವರು ಏನ್ ಮಾಡ್ತಾರೆ? ಕೋಳಿನ ತಗೊಂಡೋಗ್ತಾರೆ. ಹಾಗೆ ಆ ಕಾಲದಲ್ಲಿ ಅವ್ರೇನ್ ಮಾಡ್ತಾ ಇದ್ರು? ಒಂದ್ ವೇಳೆ ಜಾಸ್ತಿ ದುಡ್ಡಿನವರು ದನ ಕರುಗಳನ್ನ ತಗೊಂಡು ಹೋಗ್ತಾ ಇದ್ರು. ಸ್ವಲ್ಪ ಬಡವರು ಕುರಿ ಮೇಕೆಗಳನ್ನ ತಗೊಂಡು ಹೋಗ್ತಾ ಇದ್ರು. ಇನ್ನೂ ಬಡವರು ಇದ್ರೆ ಪಾರಿವಾಳಗಳನ್ನ ತಗೊಂಡೋಗಿ ಕೂಡ ಅಲ್ಲಿ ಬಲಿ ಕೊಡ್ತಾ ಇದ್ರು ಎಂಬುದಾಗಿ ನಾವು. ಪಸ್ಕಾ ಹಬ್ಬ ಅಂದ್ರೆ ಪಾಪ ವಿಮೋಚನೆಗಾಗಿ ಬಲಿ ಕೊಡೋದಕ್ಕಾಗಿ ನಡೀತಾ ಇತ್ತು ಈ ವ್ಯಾಪಾರ. ಹೊರಗಡೆ ಅಲ್ಲ, ದೇವಾಲಯದಲ್ಲಿ ದೇವರ ಆರಾಧನೆ ಮಾಡುವಂತ ಸ್ಥಳದಲ್ಲಿ ಅವರು ಇದನ್ನೆಲ್ಲ ಮಾಡ್ತಾ ಇದ್ರು. ಮತ್ತೆ ಹಣವನ್ನ ಚೇಂಜ್ ಮಾಡ್ಕೊಳ್ತಾ ಇದ್ರು. ಹಣ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಹಣ ಬದಲಾವಣೆ ಮಾಡ್ಕೊಳ್ಳೋದು ಅಂದ್ರೆ, ಈಗ ನಾನು ಹೋದ ತಿಂಗಳು ಸೌತ್ ಕೊರಿಯಾ ದೇಶಕ್ಕೆ ಹೋಗಿದ್ದೆ. ಸೌತ್ ಕೊರಿಯಾ ದೇಶಕ್ಕೆ ನಾನು ಹೋದಾಗ ನಮ್ಮ ದುಡ್ಡು ಅಲ್ಲಿ ತಗೊಳ್ಳಲ್ಲ. ನಮ್ಮ ದುಡ್ಡು ಅಲ್ಲಿ ನಾವು ಉಪಯೋಗ ಮಾಡೋಕ್ಕಾಗಲ್ಲ. ಅಂಗಡಿಯಲ್ಲ ಆದ್ರೂ ಬೇರೆ ಎಲ್ಲೇ ಆಗಲಿ ಹಣ ತಗೋಬೇಕಂದ್ರೆ ನಾವು ದುಡ್ಡು ಕೊಟ್ಟರೆ ಅವ್ರು ತಗೊಳ್ಳಲ್ಲ. ಅವ್ರ ದುಡ್ಡೇ ತಗೋಬೇಕು ನಾವು. ಅದಕ್ಕೆ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗುವಾಗ ಆ ಏರ್ಪೋರ್ಟಲ್ಲಿ ನಮ್ಮ ದುಡ್ಡು ಕೊಟ್ಟು ಅವ್ರ ದುಡ್ಡನ್ನು ಚೇಂಜ್ ಮಾಡಿಸ್ಕೋಬೇಕು. ಅದು ಕೂಡ ಅವ್ರು ಏನು ಮಾಡ್ತಾರೆ? ಚಾರ್ಜ್ ಮಾಡ್ತಾರೆ. ಈಗ 100ಕ್ಕೆ 5 ರೂಪಾಯಿ 10 ರೂಪಾಯಿ ಅವ್ರು ಹಿಡ್ಕೊಂಡು ನಮಗೆ ಕೊಡ್ತಾರೆ ಅವ್ರ ದುಡ್ಡು. ಅವ್ರ ದುಡ್ಡಲ್ಲಿ ನಾವು ವ್ಯಾಪಾರ ಮಾಡಬೇಕು, ಅವ್ರ ದುಡ್ಡಲ್ಲೇ ನಾವು ತಿನ್ನಬೇಕು, ಕುಡಿಬೇಕು. ಅಲ್ಲಿ ಹೋದ್ರೆ ಏನೇ ಮಾಡಿದ್ರು ಕೂಡ ಅವ್ರ ದುಡ್ಡಲ್ಲಿ. ಅವ್ರು ನಮ್ಮ ದೇಶಕ್ಕೆ ಬಂದ್ರು ಕೂಡ ಅವ್ರ ದುಡ್ಡು ನಾವು ಯಾರು ತಗೊಳ್ಳಲ್ಲ. ನಿಮ್ಗೆ ಕೊಟ್ಟರೆ ತಗೋತೀರ ನೀವು? ಇಲ್ಲ, ನಮ್ಮ ದುಡ್ಡೇ ಕೊಡ್ಬೇಕು ಅವರು. ಹಾಗೆ ಅವ್ರು ಬಂದಾಗಲೂ ಕೂಡ ದುಡ್ಡನ್ನ ಚೇಂಜ್ ಮಾಡ್ಕೊಳ್ತಾರೆ. ಇದೇ ರೀತಿಯಲ್ಲಿ ಅಲ್ಲಿ ಬೇರೆ ಬೇರೆ ದೇಶದವರು, ಯಹೂದ್ಯರೇ ಆಗಿದ್ರು, ಇಸ್ರಾಯೇಲರೇ ಆಗಿದ್ರು, ಬೇರೆ ಬೇರೆ ದೇಶದಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಆದ್ರೆ ಅವರೆಲ್ಲರೂ ಕೂಡ ಪಸ್ಕಾ ಹಬ್ಬಕ್ಕೆ ಅಲ್ಲಿ ಯೆರೂಸಲೇಮಿಗೆ ಕೂಡಿ ಬರ್ತಾ ಇದ್ರು. ಆ ಪಸ್ಕಾ ಹಬ್ಬದ ದಿನದಲ್ಲಿ ಅವ್ರ ದೇಶದಿಂದ ತಂದಿರುವಂತಹ ಹಣವನ್ನ ಬದಲಾಯಿಸಿಕೊಳ್ತಾ ಇದ್ರು. ಇಸ್ರಾಯೇಲಿನ ಹಣವನ್ನ ಅವರು ತೆಗೆದುಕೊಳ್ತಾ ಇದ್ರು. ಇದೊಂದು ವ್ಯಾಪಾರ. ಅರ್ಥ ಆಗ್ತಿದೆಯಾ? ಇದೊಂದು ವ್ಯಾಪಾರ. ಸೊ ಈ ವ್ಯಾಪಾರಗಳ ಬಗ್ಗೆ ಯೋಚನೆ ಮಾಡಿ.
ಮಕ್ಕಳನ್ನ ದೇವರಲ್ಲಿ ಬೆಳೆಸಬೇಕಾಗಿರುವಂತಹ ಸ್ಥಳದಲ್ಲಿ ವ್ಯಾಪಾರಗಳು ನಡೀತಾ ಇದೆ. ಅನ್ಯ ಜನರನ್ನ ದೇವರಲ್ಲಿ ನಡೆಸಿ ಅವನ್ನ ಬಲಪಡಿಸಬೇಕಾದಂತಹ ಸ್ಥಳದಲ್ಲಿ ವ್ಯಾಪಾರ ನಡೀತಾ ಇದೆ. ಪ್ರಾರ್ಥನೆ ಸ್ವಸ್ಥತೆ ನಡೀಬೇಕಾದ ಸಮಯದಲ್ಲಿ ಆ ಸ್ಥಳದಲ್ಲಿ ವ್ಯಾಪಾರ ನಡೀತಾ ಇದೆ, ಹಣ ಬದಲಾವಣೆ ನಡೀತಾ ಇದೆ. ಈಗ ದೇವರಾಗಿರುವಂತಹ ಯೇಸುವೆ ಮನುಷ್ಯನಾಗಿ ಲೋಕಕ್ಕೆ ಬಂದು ಆ ಒಂದು ದೇವಾಲಯದಲ್ಲಿ ಹೋಗುವಾಗ, ಆತನನ್ನು ಆರಾಧನೆ ಮಾಡಲಿಕ್ಕೆ ಕಟ್ಟಿರುವಂತಹ ಆ ದೇವಾಲಯದಲ್ಲಿ ಆತ ಹೋಗಿರುವಾಗ ಅದನ್ನೆಲ್ಲ ನೋಡುವಾಗ ದೇವರಿಗೆ ಕೋಪ ಬರುತ್ತಾ ಇಲ್ವ? ಏನ್ ಮಾಡೋದಂತ ಯೇಸು ಸ್ವಾಮಿ ಹಗ್ಗದಿಂದ ಕೊರಡೆ ಮಾಡಿ ಆ ಉರಿ ತರ ಮಾಡಿ ಆ ಚಾಟಿ ತರ ಮಾಡ್ಕೊಂತೀವಲ್ಲ ನಮ್ಮ ಕಡೆ, ಆ ತರ ಮಾಡಿ ಅಲ್ಲಿಂದ ಎಲ್ಲರನ್ನ ಓಡಿಸ್ತದಂತೆ. ಅದನ್ನ ಹೇಳೋದು, ಇದು ನನ್ನ ದೇವರ ಆಲಯ, ಇದು ನನ್ನ ಆಲಯ. ಈ ಆಲಯ ವಿಮಾನದಲ್ಲಿ ಬೆಂಕಿಯಂತೆ ಉರಿತಾ ಇದೆ. ನೀವು ಇದನ್ನ ಕಳ್ಳರ ಗವಿಯಾಗಿ ಮಾಡಿದ್ದೀರಾ, ಇದನ್ನ ಕಳ್ಳರ ಸಂತೆಯಾಗಿ ಮಾಡಿದ್ದೀರಾ. ಇದು ಸಂತೆ ಅಲ್ಲ, ಇದು ದೇವರ ಆಲಯ ಆಗಿರ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಅವನ್ನೆಲ್ಲರನ್ನ ಅಲ್ಲಿಂದ ಓಡಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಮುಖ್ಯ ಸಂದೇಶದಲ್ಲಿ ನಾವು ಒಂದು ವಿಷಯಗಳನ್ನ ನೋಡುವಾಗ, ಈ ಮೂರು ಅಂಗಗಳ ಬಗ್ಗೆನೇ ಸ್ವಲ್ಪ ಆಳವಾಗಿ ದೇವರು ಬಯಸುವಂತಹ ಆಲಯದಲ್ಲಿ ಇರಬೇಕಾದಂತಹ ಮೂರು ಸ್ಥಳಗಳ ಬಗ್ಗೆ ನಾವು ನೋಡುವಾಗ, ಮೊದಲನೇದಾಗಿ ಮಕ್ಕಳ ಅಂಗಳವನ್ನೇ ನೋಡೋಣ. ಸಭೆಯಲ್ಲಿ ದೇವರ ಆಲಯದಲ್ಲಿ ಮಕ್ಕಳಿಗಾಗಿ ಒಂದು ಸ್ಥಳ ಇರಬೇಕು. ಆ ಮಕ್ಕಳು ಬೆಳೀಲಿಕ್ಕೆ ಒಂದು ಸ್ಥಳ ಇರಬೇಕು. ದೇವರ ಬಗ್ಗೆ ಅವರು ತಿಳ್ಕೊಳ್ಳಿಕ್ಕೆ ಒಂದು ಸ್ಥಳ ಇರಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಅಂಗಣದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಉತ್ತರ ಕೊಡುವವರಾಗಿರ್ಬೇಕು. ಏನು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಸಮಸ್ಯೆಗೆ ಉತ್ತರ ಕೊಡಬೇಕು. ನಾವಲ್ಲಿ ಸಮಸ್ಯೆಗೆ ಉತ್ತರ ಯಾರು? ಕ್ರಿಸ್ತನೆಂಬುದಾಗಿ ನಾನು ಅಪೊಸ್ತಲರ ಕೃತ್ಯಗಳಲ್ಲಿ 17:1 ನೋಡುವಾಗ ಕೇವಲ ಕ್ರಿಸ್ತನ ಬಗ್ಗೆ ಅವರು ಬೋಧನೆ ಮಾಡೋದು. ಪೌಲನು ಹೋದಂತ ಸಭಾಮಂದಿರಗಳಿಗೆ ಹೋಗ್ತಾರೆ. ಆ ಕಾಲದಲ್ಲಿ, ಪೌಲನ ಕಾಲದಲ್ಲಿ ಸಭಾಮಂದಿರಗಳು ಇರ್ತಾ ಇತ್ತು. ಅದು ದೇವರ ಆಲಯವಾಗಿ ಪರಿಗಣನೆಗೆ ಬರ್ತಾ ಇತ್ತು. ಅಲ್ಲಿ ಹೋಗುವಾಗ ಆ ಮಕ್ಕಳ ಅಂಗಳಕ್ಕೆ ಹೋಗಿ, ಮಕ್ಕಳು ಕೂಡಿ ಬರುವಂತ ಜಾಗಕ್ಕೆ ಹೋಗಿ ಪೌಲನ್ ಏನ್ ಮಾಡ್ತಾ ಇದ್ದ? ಕ್ರಿಸ್ತನ ಬಗ್ಗೆ ಬೋಧನೆ ಮಾಡ್ತಾ ಇದ್ದ. ಆಮೇಲೆ ಮತ್ತೆ ಸಮಸ್ಯೆಗಳಿಗೆಲ್ಲ ಆ ಕ್ರಿಸ್ತನೇ ಪರಿಹಾರ, ಕ್ರಿಸ್ತನೇ ಉತ್ತರ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದ. ಎರಡನೇದಾಗಿ ನಾವು ನೋಡುವಾಗ, ಮೊದಲು ಆ ಸಭೆ ಏನಕ್ಕಾಗಿರಬೇಕು? ಆರಾಧನೆಗಾಗಿ ಇರಬೇಕು ಎಂಬುದಾಗಿ. ಆರಾಧನೆ ನಡೀಬೇಕಾದಂತಹ ಸ್ಥಳದಲ್ಲಿ ಬೇರೆ ಯಾವ ಕಾರ್ಯಗಳು ನಡೀಬಾರ್ದು ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳಲ್ಲೇ 18ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಆರಾಧನೆ ಬಗ್ಗೆ, ಪ್ರಾರ್ಥನೆ ಬಗ್ಗೆ ಹೇಳಿಕೊಡ್ತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಮಕ್ಕಳಿಗೆ ಯಾವುದ್ರ ಬಗ್ಗೆ ಹೇಳ್ಕೊಡ್ಬೇಕು? ಮೊದಲು ಕ್ರಿಸ್ತನ ಬಗ್ಗೆ ಹೇಳಬೇಕು, ಆಮೇಲೆ ಆರಾಧನೆ ಅಂದ್ರೆ ಏನು, ಪ್ರಾರ್ಥನೆ ಅಂದ್ರೆ ಏನು, ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು ಅನ್ನೋದನ್ನ ಮಕ್ಕಳಿಗೆ ಗೊತ್ತಿಲ್ಲದಿರೋದ್ರಿಂದ ಅವರಿಗೆ ಹೇಳಿಕೊಳ್ಳಿಕ್ಕೆ ಅದೊಂದು ಸ್ಥಳವಾಗಿರಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಉತ್ತರಗಳ ರಹಸ್ಯ ಎಂಬುದಾಗಿ ನೋಡ್ತೀವಿ. ಮೂರನೇದಾಗಿ ಉತ್ತರಗಳ ರಹಸ್ಯ ಏನದು? ಸಿಂಹಾಸನ ಅಂದ್ರೆ ದೇವರ ರಾಜ್ಯ. ಏನದು? ದೇವರ ರಾಜ್ಯದ ಕುರಿತಾಗಿ ಪೌಲನು ಹೇಳಿಕೊಂಡಿದ್ದಾನೆ. ನಾವು ನೋಡ್ತೇವೆ ಅಪೊಸ್ತಲಗಳಲ್ಲಿ 19:8 ನಾವು ನೋಡುವಾಗ ದೇವರ ರಾಜ್ಯದ ಕುರಿತಾಗಿ ಆತನು ಬೋಧಿಸಿದ್ರು, ಹೇಳಿರುವಂಥದ್ದು ಕೇವಲ ಕ್ರಿಸ್ತನ ಬಗ್ಗೆ, ಕೇವಲ ಆರಾಧನೆ ಪ್ರಾರ್ಥನೆ ಬಗ್ಗೆ, ಕೇವಲ ದೇವರ ರಾಜ್ಯದ ಬಗ್ಗೆ ಮಕ್ಕಳಿಗೆ ಸರಿಯಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಡುವಂತಹ ಒಂದು ಸ್ಥಳ ಇರಬೇಕು ಸಭೆಯಲ್ಲಿ. ಅಂತ ಸಭೆಯನ್ನ ದೇವರು ಇಷ್ಟಪಡ್ತಾರೆ. ಆದ್ರೆ ತುಂಬಾ ಸಭೆಗಳಲ್ಲಿ ಈ ಒಂದು ಮಕ್ಕಳಿಗೆ ಅವಕಾಶ ಇರೋದಿಲ್ಲ. ಅವರು ಗಲಾಟೆ ಮಾಡ್ತಾರೆ ಅಂತಾನೋ, ಪ್ರಾರ್ಥನೆಗೆ ತೊಂದರೆ ಕೊಡ್ತಾರೆ ಅಂತಾನೋ ಮಕ್ಕಳನ್ನ ಯಾವಾಗಲೂ ದೂರ ಇಡ್ತಾ ಇರ್ತೀವಿ. ಈ ಚಿಕ್ಕ ಮಕ್ಕಳು ಯೇಸು ಸ್ವಾಮಿ ಹತ್ರ ಬರೋದಕ್ಕೆ ಪ್ರಯತ್ನ ಮಾಡುವಾಗ ಅವರ ಅಪ್ಪ ಅಮ್ಮ ಯೇಸು ಸ್ವಾಮಿ ಹತ್ರ ಕರ್ಕೊಂಡೋಗಿ ಯೇಸು ಸ್ವಾಮಿಯಿಂದ ಆಶೀರ್ವಾದ ಪಡ್ಕೋಬೇಕು ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಕೆಲವು ತಂದೆ ತಾಯಿಗಳು ಪ್ರಯತ್ನ ಮಾಡ್ತಿರ್ತಾರೆ. ಆಗ ಶಿಷ್ಯರು ಏನ್ ಮಾಡ್ತಿರ್ತಾರೆ?
ಮಾಡ್ತಿರ್ತಾರೆ, ಅವರನ್ನ ತಡೀತಿರ್ತಾರೆ ಎಂಬುದಾಗಿ ನಾನು. ಶಿಷ್ಯರು ಏನ್ ಮಾಡ್ತಿರ್ತಾರೆ, ಆ ಮಕ್ಕಳು ಯೇಸುವಿನ ಬಳಿಗೆ ಹೋಗದ ಹಾಗೆ ತಡೀತಿರ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಶಿಷ್ಯರನ್ನ ಬೆದರಿಸ್ತಾರೆ, ಇವರನ್ನ ಬಿಡಿ, ನೀವು ಕೂಡ ಈ ಮಕ್ಕಳಂತ ಆಗ್ಲಿಲ್ಲ ಅಂತ ಹೇಳಿದ್ರೆ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಸೊ ದೇವರು ಯಾವಾಗಲೂ ಕೂಡ ಮಕ್ಕಳನ್ನ ಪ್ರೀತಿ ಮಾಡ್ತಿದ್ರು ಅನ್ನೋದನ್ನ ಆ ಮಕ್ಕಳು ಬೆಳೆಯೋದಕ್ಕೆ ಒಂದು ಸಭೆಯ ಸ್ಥಳ ಇರಬೇಕೆಂಬುದಾಗಿ ನೋಡ್ತಾರೆ. ಎರಡನೇ ಅಂಗಳ ದೇವರಿಗೆ ಇಷ್ಟವಾಗುವಂಥದ್ದು ಸಭೆಯಲ್ಲಿ ಏನು ಅಂತ ಹೇಳಿದ್ರೆ ಅನ್ಯ ಜನರ ಅಂಗಳ ಎಂಬುದಾಗಿ. ಯಾವ ಅಂಗಳ? ಈ ಅನ್ಯ ಜನರ ಅಂಗಳ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ತೇವೆ ಕೆಲವು ಉದಾಹರಣೆಗಳಿಗೆ. ಮೊದಲನೇದಾಗಿ ಪವಿತ್ರಾತ್ಮನ ಕಾರ್ಯಗಳನ್ನು ನೋಡ್ತೇವೆ. ಅಪೊಸ್ತಲಗಳಲ್ಲಿ 13:1-4 ಅನ್ಯ ಜನರು ಕೂಡಿ ಬರಲಿಕ್ಕೆ ಒಂದು ಸ್ಥಳ ಇರಬೇಕು. ಈ ಚರ್ಚ್ ಒಂದು ಬರೀ ಕ್ರೈಸ್ತರಿಗಲ್ಲ, ಬರೀ ಯೇಸು ಸ್ವಾಮಿನ ನಂಬಿದವರಿಗಲ್ಲ, ಅನ್ಯ ಜನರು ಬರೋದಕ್ಕೆ ಅವಕಾಶ ಇರಬೇಕು. ಈಗ ಲೋಕದವರೆಲ್ಲ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಜಾತಿಗೆ ಒಂದೊಂದು ದೇವಸ್ಥಾನನೋ ಜಾತಿಗೆ ಒಂದೊಂದು ಸಮುದಾಯ ಭವನ ಕಟ್ಕೊಂಡಿರ್ತಾರೆ. ಅವ್ರ ಜನ ಮಾತ್ರ ಹೋಗ್ಲಿಕ್ಕೆ ಅಲ್ವಾ, ಆ ದೇವಸ್ಥಾನದಲ್ಲಿ ಆ ಜಾತಿಯವರು ಮಾತ್ರ ಹೋಗ್ಬೇಕು, ಆ ಸಭಾ ಏನು ಸಮುದಾಯದಲ್ಲಿ ಆ ಸಮುದಾಯ ಭವನದಲ್ಲಿ ಅವ್ರು ಮಾತ್ರ ಹೋಗ್ಬೇಕು. ಅವರ ಜಾತಿಯವರು ಬಿಟ್ಟು ಬೇರೆಯವರು ಹೋದ್ರೆ ಅಲ್ಲಿ ಸೇರಿಸ್ಕೊಳ್ಳೋದಿಲ್ಲ, ಬೇರೆಯವ್ರಿಗೆ ಅವಕಾಶ ಇರೋದಿಲ್ಲ. ಅವ್ರ ಧರ್ಮದವರು ಮಾತ್ರನೇ. ಈಗ ಮುಸ್ಲಿಂ ಅವರು ಕಟ್ಕೊಂಡಿರುವಂತ ಆ ಒಂದು ನಮಾಜ್ ಮಾಡುವಂತ ಜಾಗದಲ್ಲಿ ಬರೀ ಮುಸ್ಲಿಮ್ಸ್ ಮಾತ್ರ ಹೋಗೋದಕ್ಕೆ ಅಂತ ಹೇಳಿ ಈ ತರ ಒಬ್ಬೊಬ್ಬರು ಒಂದೊಂದು ಸ್ಥಳಗಳನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ. ಆದ್ರೆ ಚರ್ಚ್ ಬಂದು ಬರೀ ಕ್ರೈಸ್ತರಿಗಲ್ಲ, ಯಾರಾದ್ರೂ ಬರ್ಬೋದು ಚರ್ಚಿಗೆ. ಅಲ್ಲೂಯ, ಎಲ್ಲ ಜಾತಿ ಜನರು ಬಂದು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಈ ಸ್ಥಳವಾಗಿರ್ಬೇಕು. ಒಂದ್ ವೇಳೆ ನೀನು ಚರ್ಚೆಗೆ ಬರ್ತಾ ಯಾರಾದ್ರೂ ಒಂದ್ ವೇಳೆ ಚರ್ಚೆ ಬರೋರನ್ನ ನೀನು ಹೀಯಾಳಿಸಿದ್ರೆ, ಅವ್ರ ಜಾತಿ ನೋಡಿನೋ, ಧರ್ಮ ನೋಡಿನೋ, ಅವ್ರ ಪರಿಸ್ಥಿತಿ ನೋಡಿನೋ, ಅವರ ಸ್ಥಿತಿಗತಿಗಳನ್ನ ನೋಡಿ ನಾನು ಅವ್ರನ್ನ ದೂರ ಮಾಡೋದಾದ್ರೆ ಖಂಡಿತ ದೇವ್ರ ಕೋಪ ಮಾಡ್ಕೊಳ್ತಾರೆ ನಮ್ಮ ಮೇಲೆ. ಯಾಕಂದ್ರೆ ಇದು ನಿನ್ನ ಸಭೆ ಅಲ್ಲ, ಯೇಸುವಿನ ಸಭೆ. ಎಲ್ಲ ಜಾತಿ ಜನರು, ಬಡವರು, ಶ್ರೀಮಂತರು, ಚೆನ್ನಾಗಿರೋರು, ಚೆನ್ನಾಗಿರೋರು, ಪಾಪಿಗಳು, ಪ್ರತಿಯೊಬ್ಬರು ಬರಬೇಕು. ಎಷ್ಟೋ ಸರಿ ಪಾಪಿಗಳು ಯೇಸು ಸ್ವಾಮಿ ಹತ್ರ ಬಂದಾಗ ಒಂದು ಸ್ತ್ರೀ ಪಾಪದಲ್ಲಿ ಸಿಕ್ಕಾಕೊಂಡಿರುತ್ತೆ, ವ್ಯಭಿಚಾರದಲ್ಲಿ. ಆ ಒಂದು ಸ್ತ್ರೀನ, ಹೆಂಗಸನ್ನ ಯೇಸು ಸ್ವಾಮಿ ಬಳಿಗೆ, ಅಂದ್ರೆ ಅವ್ರು ಕಲ್ಲಿಂದ ಹೊಡೆದು ಸಾಯಿಸಬೇಕು ಆಗಿದ್ದಂತ ಒಂದು ಮೋಶೆ ಧರ್ಮಶಾಸ್ತ್ರ ಈ ನಿಯಮನ ಏನು ಅಂದ್ರೆ ಆಜ್ಞೆ, ಯಾರನ್ನೇ ತರ ಪಾಪದಲ್ಲಿ ಸಿಕ್ಕಾಕೊಂಡಾಗ ಕಲ್ಲಿಂದ ಹೊಡೆದವ್ರನ್ನ ಸಾಯಿಸಿಬಿಡ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಲ್ಲಿಂದ ಇವಳನ್ನ ಹೊಡಿತಾ ಆಟಾಡ್ಸ್ಕೊಂಡು ಬರ್ತಿದ್ದಾರೆ. ಇವಳು ಓಡ್ತಾ ಅವರಿಂದ ತಪ್ಪಿಸ್ಕೊಳ್ಳೋದ್ರಿಂದ ಓಡ್ತಾ ಇದೆ. ಹೆಂಗಸು ಎಷ್ಟು ದೂರ ಓಡ್ಬೋದು? ಅದು ದೇವರ ಕೃಪೆಯಿಂದ ಯೇಸುವಿನ ಸ್ಥಳಕ್ಕೆ ಅವಳು ತಲುಪ್ತಾಳೆ. ಹಲ್ಲೆಲೂಯಾ. ಒಂದು ವೇಳೆ ಬೇರೆ ಕಡೆ ಹೋಗಿದ್ರೆ ಅವಳು ಸತ್ತೋಗ್ತಿತ್ತು, ಅವಳ ಜೀವಿತದ ಬಗ್ಗೆ ನಾವು ಓದ್ತಾನೂ ಇರಲಿಲ್ಲ. ಆದ್ರೆ ಅವಳು ಯೇಸುವಿನ ಬಳಿಗೆ ಬರೋದನ್ನ ನಾವು ನೋಡ್ತೀವಿ. ಅಲ್ಲಿ ಯೇಸು ಇರುವಾಗ ಸರಿ ಇವರು ಅಲ್ಲಿಗೆಲ್ಲ ಹೋಗಿ ಬೋಧನೆ ಮಾಡ್ತಾರಲ್ಲ, ಈ ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡಿರುವಂತ ಹೆಂಗಸರ ಬಗ್ಗೆ ಯೇಸು ಏನ್ ಹೇಳ್ತಾರೆ? ಮೋಶೆ ಏನೋ ಕಲ್ಲಿಂದ ಅವಳು ಸಾಯಿಸ್ಬೇಕು ಅಂತ ಹೇಳಿದ್ದಾರೆ, ಆದ್ರೆ ಈ ಯೇಸು ಏನ್ ಹೇಳ್ತಾರೆ? ಮೋಶೆ ವಿರುದ್ಧವಾಗಿ, ಮೋಶೆ ಧರ್ಮಶಾಸ್ತ್ರ ವಿರುದ್ಧವಾಗಿ ಮಾತಾಡ್ತಾರ ಅಥವಾ ಅದರ ಪರವಾಗಿ ಮಾತಾಡ್ತಾರ ನೋಡೋಣ ಅಂತ ಹೇಳ್ಬಿಟ್ಟು ಯೇಸುವಿಗೆ ಕೇಳ್ತಾರೆ. ಈ ತರ ಸಿಕ್ಕಾಕೊಂಡಿದ್ದಾರೆ, ಮೋಶೆ ಧರ್ಮಶಾಸ್ತ್ರ ಹೇಳುತ್ತೆ ಕಲ್ಲಿಂದ ಅವಳು ಸಾಯಿಸ್ಬೇಕಂತ, ನೀನೇನ್ ಹೇಳ್ತೀಯ ಅಂತ ಯೇಸ್ವಾಮಿ ಕೇಳ್ತಾರೆ. ಯೇಸ್ವಾಮಿ ಹೇಳೋದು ಏನ್ ಹೇಳ್ತಾರೆ ಹೇಳಿ? ಯೇಸ್ವಾಮಿ ಗೊತ್ತಿಲ್ಲ. ನಿಮ್ಮಲ್ಲಿ ಪಾಪವಲ್ಲಿರೋರು ಮೊದಲ ಕಲ್ಲು ಹೊಡಿಲಿ ಅಂತ ಹೇಳ್ತಾರೆ. ಏನಂತ? ನಿಮ್ಮಲ್ಲಿ ಯಾರು ಯಾವ ಪಾಪನ ಮಾಡಿರೋರು ಫಸ್ಟ್ ಕಲ್ಲಿಂದ ಹೊಡೀರಿ ಅಂತ. ಅಂದ್ರೆ ಇಲ್ಲಿ ಇದ್ದೀರ ಪಾಪನೆ ಮಾಡಿದವರು, ತಪ್ಪೇ ಮಾಡಿದವರು. ಅಲ್ಲಿ ಯೇಸುವನ್ನು ಹೇಳುವಾಗ ಏನ್ ನಡೀತಂತೆ? ಎಲ್ಲರೂ ಅವರ ಕಲ್ಲುಗಳನ್ನ, ಅವ್ರ ಕೈಯಲ್ಲಿದ್ದಂಥ ಕಲ್ಲುಗಳನ್ನ ಬಿಟ್ಟು ಹೋಗ್ಬಿಟ್ರು. ಹಾಗೆ ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ಹೊಡೆಯಲ್ಲ, ನಾನು ನಿನ್ನನ್ನು ಶಿಕ್ಷೆ ಮಾಡಲ್ಲ, ಹೋಗು, ಇನ್ಮೇಲೆ ನೀನು ಪಾಪ ಮಾಡಬೇಡ ಅಂತ. ಹಲ್ಲೆಲೂಯಾ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಯೇಸುಸ್ವಾಮಿ ಬಳಿಗೆ ಬರೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಕೆಲವರೆಲ್ಲ ಚರ್ಚೆಗೆ ಬಂದ್ರೆ ಇವನ್ ಚರ್ಚೆಗೆ ಬರ್ತಿದಾರ, ಇವನ್ ಕಳ್ಳ, ಇವನ್ ಮೋಸಗಾರ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವರೆಲ್ಲ ಚರ್ಚೆಗೆ ಹೋಗಿ ಅನ್ಕೋತಾರೆ.
ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋಗ್ತಾನೆ. ಆ ಜಕ್ಕಾಯನ ಎಲ್ಲರೂ ಪಾಪಿ ಅಂತಾನೆ ಕರಿತಾ ಇದ್ದಿದ್ದು. ಅವನೊಬ್ಬ ಮೋಸಗಾರ, ಸ್ವಂತ ಜನರ ಹತ್ರನೇ ಹಣವನ್ನ ಲೂಟಿ ಮಾಡ್ತಾ ಇದ್ದ, ಹೆಚ್ಚು ಸುಂಕ ವಸೂಲಿ ಮಾಡ್ತಾ ಇದ್ದ. ಅವನನ್ನ ಕಂಡ್ರೆ ಜನರಿಗೆ ಆಗ್ತಾ ಇರಲಿಲ್ಲ. ಆದರೆ ಯೇಸು ಅವ್ರ ಮನೆಗೆ ಅದಲ್ವೇ ಜನರೆಲ್ಲರೂ ದೂರ ಇಟ್ಟಿರ್ಬೋದು, ಆದ್ರೆ ಯೇಸುವಿನಿಂದ ನನ್ನನ್ನು ದೂರ ಇಡಲ್ಲ. ಆಮೇಲೆ ಯೇಸು ಹುಡ್ಕೊಂಡು ಬಂದಿದ್ದೆ ಪಾಪಿಗಳನ್ನ. ನೀನು ತುಂಬಾ ಪರಿಶುದ್ಧನಾಗಿದ್ರೆ ನಿನಗೆ ಯೇಸು ಏನು ಬೇಕಾಗಿಲ್ಲ, ಹೋಗು. ನೀನೆಲ್ಲಾ ಕಡೆ ಕರೆಕ್ಟ್ ಆಗಿದೆಯಾ ಅಂದ್ರೆ ನಿನಗೆ ಯೇಸು ಬೇಕಾಗಿಲ್ಲ. ಯೇಸುವನ್ನೇ ಅದೇ ಹೇಳೋದು, ನಾನು ಬಂದಿರೋದು ತಪ್ಪಿ ಹೋಗಿರುವಂತಹ ಕುರಿಗಳನ್ನು ಹುಡುಕಿ ರಕ್ಷಿಸೋದಕ್ಕೆ. ಆ ತಪ್ಪಿ ಹೋಗಿರೋ ಕುರಿನೇ ಪಾಪಿಗಳು, ದೇವರಿಂದ ದೂರ ಆಗಿರೋದು, ದೇವರಿಂದ ಬೇರ್ಪಟ್ಟಿರುವಂಥದ್ದು, ದೇವರ ಸಭೆಯಿಂದ ಬೇರ್ಪಟ್ಟಿರುವಂತ ಹುಡುಕಿನೇ ಯೇಸು ಬಂದಿರೋದು. ಹಲ್ಲೆಲೂಯಾ. ನಾನು ಒಳ್ಳೆಯವನು, ನನ್ನಲ್ಲಿ ಏನು ತಪ್ಪಿಲ್ಲ ಅನ್ಕೊಳ್ಳೋರು ರಕ್ಷಣೆ ಹೊಂದೋದು ತುಂಬಾ ಕಷ್ಟ. ನಾನು ಪಾಪಿ ಅನ್ಕೊಳ್ಳೋರು ಮಾತ್ರನೇ ನನಗೆ ಯೇಸುವಿನ ಅವಶ್ಯಕತೆ ಇದೆ, ಯೇಸುವಿನ ರಕ್ಷಣೆ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರು ರಕ್ಷಣೆ ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಒಂದು ವೇಳೆ ನಿಮ್ಮೂರಲ್ಲಿ ನಿಮಗೆ ಗೊತ್ತಿರೋರು ಅವ್ರ ಎಷ್ಟೇ ಪರಿಸ್ಥಿತಿಗಳಲ್ಲಿ ಎಂಥದ್ದೇ ತಪ್ಪುಗಳಲ್ಲಿ ಇರಲಿ, ನೀನು ಅವನ ಪ್ರೀತಿ ಮಾಡಬೇಕು. ನಿನ್ನ ಪ್ರೀತಿನೇ ಅವನ್ನ ಬದಲಾಯಿಸ. ಹಲ್ಲೆಲೂಯಾ. ಈಗ ಊರವರೆಲ್ಲರೂ ಅವನ್ನ ದೂರ ಇಟ್ಟಿರ್ತಾರೆ, ಇವ್ರು ಸರಿ ಇಲ್ಲ ಅವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ದೇವ್ರ ಭಾಗವಾಗಿ ನೀನು ಕೂಡ ಅವನ್ನ ದೂರ ಇಟ್ರೆ, ಒಂದು ವೇಳೆ ಯೇಸು ದಿನ ಹಾಗೆ ಇಟ್ಟಿದ್ರೆ ನಾವು ರಕ್ಷಣೆ ಹೊಂದುತ್ತಿದ್ವಾ? ಇಲ್ಲ. ಸೊ ಹಾಗಾಗಿ ಅನ್ಯ ಜನರನ್ನ ಪ್ರೀತಿ ಮಾಡುವಂತ ಸ್ಥಳವಾಗಬೇಕು ಸಭೆ. ಜಾತಿ ನೋಡಿ, ಧರ್ಮ ನೋಡಿ, ಅವ್ರ ತಪ್ಪುಗಳನ್ನ ನೋಡಿ ನಮ್ಮನ್ನ ದೂರ ಇಟ್ರೆ ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲ ಅಂತಾನೆ ಆಗುತ್ತೆ. ಸೊ ಇಲ್ಲಿ ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಮೊದಲನೇ ಸಲ ಈ ಒಂದು ವಚನದಲ್ಲಿ ನೋಡುವಾಗ ಪೌಲ ಬರ್ನಬರ ಕುರಿತಾಗಿ ಪವಿತ್ರಾತ್ಮ ಮಾತಾಡ್ತಾರೆ. ಆ ಒಂದು ಅಂತ್ಯೋಕ್ಯ ಸಭೆಯಲ್ಲಿ ನಾನು ಯಾವ ಸೇವೆಗಾಗಿ ಪೌಲನನ್ನ ಬರ್ನಬರನ್ನ ಕರೆದಿದ್ದೀನೋ ಆ ಸೇವೆಗಾಗಿ ಇವ್ರನ್ನ ಬೇರ್ಪಡಿಸಿದೆ. ಇವ್ರಿಗಾಗಿ ಪ್ರಾರ್ಥನೆ ಮಾಡಿ ಕಳಿಸಿ, ನಾನು ಇವರನ್ನ ಅನ್ಯ ಜನರ ಬಳಿಗೆ ಕಳಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಯಹೂದ್ಯರು ಅನ್ಯ ಜನರನ್ನ ತುಂಬಾ ದೂರ ಇಟ್ಟಿದ್ರು. ಯಹೂದ್ಯರು ಅನ್ಯ ಜನರನ್ನ ತುಂಬಾ ದೂರ ಇಟ್ಟಿದ್ರು. ನಾವಿರ್ತೀವಲ್ಲ ಕೆಲವು ಜಾತಿ ಧರ್ಮ, ನಾವೊಬ್ಬನ ದೂರ ಇಟ್ಟರೆ ನಮ್ಮನ್ನು ಇನ್ನೊಬ್ಬರು ದೂರ ಇಟ್ಟಿರ್ತಾರೆ. ಯಾಕಂದ್ರೆ ನಮಗಿಂತ ದೊಡ್ಡ ಜಾತಿ ಅವರು ಅವ್ರು ನಮ್ಮನ್ನು ದೂರ ಇಡುವಾಗ ನಮ್ಗೆ ಎಷ್ಟು ನೋವಾಗುತ್ತೆ. ನೀರು ಕೊಡದೇ ಇದ್ದಾಗ, ಊಟ ಕೊಡದೇ ಇದ್ದಾಗ, ಅವ್ರ ಮನೆಗಳಲ್ಲಿ ಕರ್ಕೊಳ್ಳದೆ ನಮ್ಮನ್ನ ಹೊರಗಡೆನೆ ನಿಲ್ಲಿಸುವಾಗ ನಮ್ಗೆ ಎಷ್ಟು ನೋವಾಗುತ್ತೆ. ನಾವು ಇನ್ನೊಬ್ರು ಮಾಡುವಾಗಲೂ ಹಾಗೆ ನೋವಾಗುತ್ತಲ್ಲ ಅವ್ರಿಗೂ. ಎಲ್ಲರೂ ನಾವು ದೇವರ ಮಕ್ಕಳು. ಊರವ್ರು ಏನು ಅನ್ಕೊಳ್ತಾರೋ, ಸಂಬಂಧಿಕರು ಏನು ಅನ್ಕೊಳ್ತಾರೋ ಅಲ್ಲ ಮುಖ್ಯ. ನಮ್ಮ ಕ್ರಿಸ್ತನ್ ಏನು ಅನ್ಕೊಳ್ತಿದ್ದಾರೆ, ನಮ್ಮ ಈ ದೇವ್ರು ಏನು ಹೇಳ್ತಾರೆ ಅದನ್ನ ನಾವು ಮಾಡ್ಬೇಕಾಗಿದೆ. ಆಮೇಲೆ ಸೊ ಅನ್ಯ ಜನರನ್ನ ಪ್ರೀತಿಸುವಂತ, ಅನ್ಯ ಜನರನ್ನ ಸ್ವಾಗತಿಸುವಂತ ವ್ಯಕ್ತಿಗಳಾಗಿ ನಾವಿರಬೇಕು. ಅನ್ಯ ಜನರನ್ನ ಕರ್ಕೊಂಡ್ಬಂದು ಪಾಪ ಶಾಪಗಳಲ್ಲಿ ಸಮಸ್ಯೆಗಳಲ್ಲಿ ಇರುವಂತ ಜನರನ್ನು ನಾವು ಕರ್ಕೊಂಡ್ಬಂದು ಅವರಿಗೆ ಕ್ರಿಸ್ತನ ಮೂಲಕ ಸುವಾರ್ತೆಯ ಮೂಲಕ ಸರಿಪಡಿಸುವಂತ ಸಭೆಯಾಗಿ ನಮ್ಮ ಸಭೆ ಇರಬೇಕು. ಆಮೇಲೆ ಯಾಕಂದ್ರೆ ಈ ಸ್ಥಳ ಅವರನ್ನ ನೂತನ ಪಡಿಸುವಂತ ಸ್ಥಳ. ಈ ಸ್ಥಳ ಸಭೆ ಅನ್ನೋದು ಅನ್ಯ ಜನರನ್ನ ನೂತನ ಪಡಿಸುವಂತ ಸ್ಥಳವಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ 16:6-10 ನಾವು ನೋಡ್ತೇವೆ. ಅಲ್ಲಿ ಒಂದು ಹುಡುಗಿ ಇರೋದ್ರ ಬಗ್ಗೆ ನಾವು ನೋಡ್ತೇವೆ. ಆ ಲುದ್ಯಳನ್ನ ಹುಡುಕೊಂಡು ಆ ಒಂದು ಪ್ರಾಂತ್ಯಕ್ಕೆ, ಫಿಲಿಪ್ಪಿ ಪಟ್ಟಣಕ್ಕೆ ಪೌಲನ ಸುವಾರ್ತೆ ಸೇವೆ ಮಾಡಲಿಕ್ಕೆ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಆ ವಾಕ್ಯಗಳನ್ನ ಸುವಾರ್ತೆನ ಕೇಳಿಸ್ಕೊಂಡ್ಮೇಲೆ ದೇವರು ಲುದ್ಯಳ ಹೃದಯವನ್ನು ತೆರೆದನೆಂಬುದಾಗಿ ವಾಕ್ಯ. ಹಲ್ಲೆಲೂಯಾ. ಯೇಸುವನ ಅವಳ ಹೃದಯದಲ್ಲಿ ಸ್ವಾಗತ ಮಾಡಿಕೊಂಡು ಅವಳ ಜೀವಿತ ನೂತನವಾಯಿತು ಎಂಬುದಾಗಿ. ಅವಳೇನೇ ಯಹೂದ್ಯಳಲ್ಲ, ಯೇಸುವಿನ ನಂಬಿ ರಕ್ಷಣೆ ಹೊಂದಿದವಳು. ಆಮೇಲೆ ಪವಿತ್ರಾತ್ಮನ ಕಾರ್ಯ ಮಾಡೋದು, ದೇವರೇ ಪವಿತ್ರಾತ್ಮನೇ ಅವಳ ಹೃದಯವನ್ನು ತೆರೆದರು ಅಂತ. ನಾವು ಸರಿಯಾದ ಸುವಾರ್ತೆಯನ್ನು ಬೋಧಿಸುವಾಗ ದೇವರೇ ಅವರ ಹೃದಯಗಳನ್ನ ತೆರೀತಾರೆ ಎಂಬುದಾಗಿ ನೋಡ್ತೇವೆ. ಮತ್ತು ಈ ಒಂದು ಅನ್ಯ ಜನರ ಅಂಗಳ ಬಂದು ಮರುಸ್ಥಾಪನೆಯ ಅಂಗಳವಾಗಬೇಕು. ಮರುಸ್ಥಾಪನೆ
ಅಂತ ಹೇಳಿದ್ರೆ ಅಪೊಸ್ತಲರ ಕೃತಿಗಳಲ್ಲಿ ನೋಡ್ತೀವಿ ನಾವು 19:1-8 ನಾವು ನೋಡುವಾಗ ಅಲ್ಲಿ ಈ ಸುವಾರ್ತೆನ ತೆಗೆದುಕೊಂಡು ಪೌಲನು ಆ ಒಂದು ಪ್ರಾಂತ್ಯಕ್ಕೆ ಹೋಗುವಾಗ ಆ ಎಫೆಸಿ ಪಟ್ಟಣದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಆ ಊರವರೆಲ್ಲರೂ ಕೂಡ ಅವ್ರು ಮಾಡ್ತಿದ್ದಂತ ಅವರೆಲ್ಲ ಅನ್ಯ ಜನರು ಅವ್ರು ಮಾಡ್ತಿದ್ದಂತ ವಿಗ್ರಹಾರಾಧನೆಗಳು ಅವ್ರ ಹತ್ರ ಇದ್ದಂತ ಎಲ್ಲ ಮಾಟ ಮಂತ್ರದ ಪುಸ್ತಕಗಳು ಎಲ್ಲವನ್ನ ತಂದು ರೋಡ್ ಮಧ್ಯದಲ್ಲಿಟ್ಟು ಬೆಂಕಿ ಹಚ್ಚಿಬಿಡ್ತಾರಂತ. ಇನ್ಮೇಲೆ ನಮ್ಗೆ ಇವು ಬೇಡ, ನಮಗೆ ಯೇಸು ಬೇಕು ಅಂತ. ಹಲ್ಲೆಲೂಯಾ. ಅದು ಮರುಸ್ಥಾಪನೆ, ಮತ್ತೆ ದೇವರ ಮಕ್ಕಳಾಗಿ ಅವ್ರು ಮಾರ್ಪಡೋದು. ಇಷ್ಟು ವರ್ಷಗಳು ಅವರು ಅನ್ಯ ಜನರಾಗಿ ಕರೆಯಲ್ಪಡ್ತಿದ್ರು, ಯೇಸು ನಮ್ಮ ಮೇಲೆ ಅವರು ದೇವ ಜನರಾಗಿ ಮಾರ್ಪಡ್ತಾರೆ. ಇಷ್ಟು ವರ್ಷ ನಾವು ಅನ್ಯ ಜನರಾಗಿದ್ವಿ, ಯೇಸುನ ನಮ್ಮದೇ ಇರೋರು ಅನ್ಯ ಜನರು, ಯೇಸುನ ನಮ್ಮವರು ದೇವ ಜನರು. ಆಮೇಲೆ ಸೊ ಅನ್ಯ ಜನರನ್ನ ನಾವು ಸ್ವಾಗತಿಸುವಂತ ಕಾರ್ಯ ಮಾಡಬೇಕಾಗಿದೆ. ಯಾವುದೇ ಹೊಸದಾಗಿ ಸಭೆಗೆ ಬಂದರೂ ಕೂಡ ನಿಜವಾಗ್ಲೂ ಕೂಡ ಅವರನ್ನು ನಾವು ವೆಲ್ಕಮ್ ಮಾಡಬೇಕು, ಅವ್ರನ್ನ ಸ್ವಾಗತ ಮಾಡಬೇಕು. ಯಾರ್ಯಾರೋ ಕರೆದು ರಾಜಕಾರಣಿಗಳಿಗೆ ಅವ್ರಿಗೆ ಇವ್ರಿಗೆ ಕರೆದು ಮುಂದೆ ಹಾರ, ಹೂವಿನ ಹಾರದಂತೆ ಶಾಲೋತೆ ಎಲ್ಲ ಆಗ್ತೀವಲ್ಲ, ನಿಜವಾಗ್ಲೂ ಅದೆಲ್ಲ ನಾವು ಮಾಡಬೇಕಾಗಿರೋದು. ಹೊಸದಾಗಿ ಚರ್ಚೆಗೆ ಬರ್ತಾರಲ್ಲ ಯಾರಾದ್ರು, ಅವ್ರನ್ನ ಕರೆದು ಸನ್ಮಾನ ಮಾಡಬೇಕು. ಹೌದಲ್ವಾ? ಹೌದಲ್ವಾ? ಇನ್ಮೇಲೆ ಮನಸ್ಸಲ್ಲಿ ಇಟ್ಕೊಳ್ಳಿ, ಯಾರೋ ಹೊಸದಾಗಿ ಸಭೆಗೆ ಬಂದ್ರೆ ಅವ್ರನ್ನ ಶಾಲಾ ಸನ್ಮಾನ ಮಾಡೋಣ. ಸೈತಾನನ ಮಕ್ಕಳಾಗಿರೋದು ಅವರು ದೇವರ ಮಕ್ಕಳಾಗ್ಲಿಕ್ಕೆ ಬರುವಾಗ ನಾವು ಅದನ್ನು ಗೌರವಿಸೋಣ. ಆಮೇಲೆ ಎಷ್ಟು ದೊಡ್ಡ ತೀರ್ಮಾನ ಅಲ್ವಾ? ಲೋಕದಲ್ಲಿ ಅನ್ಯ ಜನರಾಗಿ ಸೈತಾನನ ಮಕ್ಕಳಾಗಿರೋರಿಗೆ ಯೇಸು ಬೇಕು ಅಂತ ಅವ್ರು ಸಭೆಗೆ ಬರ್ತಾರೆ ಅಂತ ಹೇಳಿದ್ರೆ, ತಪ್ಪುವುದ ಕುರಿಮರಿ ಒಂದು ನಮ್ಮ ಹಟ್ಟಿಗೆ ಬರುವಾಗ ನಾವು ಖುಷಿ ಆಗ್ಬೇಕಾದ್ರೆ ಖಂಡಿತ ಖುಷಿಯಾಗ. ಮೊನ್ನೆ ಒಂದು ಅಂಗಳ ಸಭೆಯಲ್ಲಿ ಇರಬೇಕಾಗಿರೋದು, ಅದನ್ನ ಸ್ವಸ್ಥತೆಯ ಎಂಬುದಾಗಿ ಕರೀತಾರೆ. ಯಾವ ಅಂಗಳ? ಸ್ವಸ್ಥತೆಯ ಅಂಗಳ ಎಂಬುದಾಗಿ ನಾವು ನೋಡ್ತೇವೆ. ಈ ಸ್ವಸ್ಥತೆಯ ಅಂಗಳದಲ್ಲಿ ಪ್ರಾರ್ಥನೆಗಳ ಕೂಡ ಕರೀತಾರೆ. ಇದನ್ನ ಸ್ವಸ್ಥತೆ ಅಂದ್ರೆ ಗುಣಪಡಿಸ್ಬೇಕು. ಏನನ್ನ ಗುಣಪಡಿಸ್ಬೇಕು? ನಾವು ಸಭೆಯಲ್ಲಿ, ದೇವರ ಆಲಯದಲ್ಲಿ ಗುಣಪಡಿಸುವಂತ ಕಾರ್ಯಗಳು ನಡೆಯಬೇಕು. ಮೊದಲನೇದಾಗಿ ಅಂಧಕಾರವನ್ನು ಗುಣಪಡಿಸಬೇಕು. ಎರಡನೇದಾಗಿ ಆತ್ಮಿಕತೆಯನ್ನು ಗುಣಪಡಿಸಬೇಕು. ಮೂರನೇದಾಗಿ ಶಾರೀರಿಕವಾದದ್ದು. ಮೊದಲನೇದು ಅಂಧಕಾರವನ್ನು ನಾವು ಸರಿಪಡಿಸಬೇಕು ಅಂತ ಹೇಳಿ ನೋಡ್ತೇವೆ. ಸಭೆಯಲ್ಲಿ ಬರುವಂತ ಜನರ ಜೀವಿತದಲ್ಲಿ ಸೈತಾನನ ಆಳ್ವಿಕೆ ಇರುತ್ತೆ. ಏನಿರುತ್ತೆ? ಸೈತಾನನ ದುರಾತ್ಮನ ಆಡಳಿತ ಇರುತ್ತೆ. ದುರಾತ್ಮನ ಅವರ ಹೃದಯಗಳಲ್ಲಿ ಇರ್ತಾನೆ. ಸಭೆ ಬರ್ತಾ ಇದ್ರು ಕೂಡ ಅವರ ಜೀವನದಲ್ಲಿ ಸೈತಾನನ ಕಾರ್ಯ ಮಾಡ್ತಾ ಇರ್ತಾನೆ. ಪ್ರಾರ್ಥನೆ ಮೂಲಕ ಅವರನ್ನು ಗುಣಪಡಿಸಬೇಕು, ವಾಕ್ಯದ ಮೂಲಕ ಅವರನ್ನು ಗುಣಪಡಿಸಬೇಕು. ಎರಡನೇದಾಗಿ ಆತ್ಮಿಕವಾಗಿ ಗುಣಪಡಿಸಬೇಕು ಅಂತ. ಆತ್ಮಿಕವಾಗಿ ಗುಣಪಡಿಸೋದಂದ್ರೆ ಅವರ ದೇವರ ಬಗ್ಗೆ ಅವರಿಗೆ ಸರಿಯಾಗಿ ಹೇಳಿಕೊಡಬೇಕು. ಅವರ ಆತ್ಮಿಕ ವ್ಯಕ್ತಿಗಳು, ಶಾರೀರಿಕವಾದ ವ್ಯಕ್ತಿಗಳು ಮಾತ್ರ ಅಲ್ಲ, ಆತ್ಮಿಕರು. ಅವರ ಹೃದಯಗಳಲ್ಲಿ, ಅವರ ಜೀವಿತದಲ್ಲಿ ಆತ್ಮ ಇದೆ. ಆ ಆತ್ಮ ತುಂಬಾ ಮುಖ್ಯವಾದದ್ದು, ಬೆಲೆಯುಳ್ಳದು. ಅದು ದೇವರ ಸ್ವರೂಪ. ಅದು ಅಲ್ಲೂಯ. ಯಾವ ಸ್ವರೂಪ ಅದು? ದೇವರ ಸ್ವರೂಪ, ದೇವರ ಉಸಿರು ಅದು ನಮ್ಮಲ್ಲಿರೋದು. ಹಾಗಾಗಿ ಅದನ್ನು ನಾವು ದೇವರೊಂದಿಗೆ ಮತ್ತೆ ಅವ್ರು ಇರುವಂತೆ, ದೇವರಿಗಾಗಿ ಅವ್ರು ಜೀವಿಸುವಂತೆ ನಾವು ಮಾಡಬೇಕು. ಮೂರನೇದಾಗಿ ಶಾರೀರಿಕವಾಗಿ ಗುಣಪಡಿಸಬೇಕು. ಸಭೆ ಶಾರೀರಿಕವಾದ ಸ್ವಸ್ಥತೆಯನ್ನು ಕೊಡುವಂಥ ಸಭೆ ಆಗಿರಬೇಕು. ಆಮೇಲೆ ಮೊದಲನೇದಾಗಿ ಸೈತಾನದಿಂದ ಅವನ್ನ ದೂರ ಮಾಡಬೇಕು. ಎರಡನೇದಾಗಿ ಆತ್ಮಿಕವಾಗಿ ಗುಣಪಡಿಸೋದು, ದೇವರ ಬಳಿಗೆ ಅವನ್ನ ನಡೆಸಬೇಕು. ಮೂರನೇದಾಗಿ ಶಾರೀರಿಕವಾಗಿರುವಂತಹ ಕಾಯಿಲೆಗಳನ್ನು ನಾವು ಗುಣಪಡಿಸಬೇಕು. ಅದು ಸಾಧ್ಯವಾಗುತ್ತೆ ಇಲ್ಲ? ಆಗುತ್ತೆ. ಹಲ್ಲೆಲೂಯ. ಅದಕ್ಕೆ ಸಭೆಯಲ್ಲಿ ಸ್ವಸ್ಥತೆಯ ಅಂಗಳ ಇರಬೇಕು, ಪ್ರಾರ್ಥನೆ ಮಾಡೋದು ಇರಬೇಕು. ನೀನು ನಂಬ್ತೀವಿ ಇಲ್ವೋ? ಯೇಸು ಎಂಬ ಹೆಸರಲ್ಲಿ ಬಿಡುಗಡೆ ಇದೆ. ಆಮೇಲೆ ಯೇಸು ಎಂಬ ಹೆಸರಲ್ಲಿ ಸ್ವಸ್ಥತೆ ಇದೆ. ಯೇಸು ಎಂಬ ಹೆಸರಲ್ಲಿ ಸೈತಾನನು ಓಡ್ತಾನೆ. ಯೇಸು ಎಂಬ ಹೆಸರಲ್ಲಿ ನಮಗೆ ರಕ್ಷಣೆ ಇದೆ. ಯೇಸು ಎಂಬ ಹೆಸರಲ್ಲಿ ನಮಗೆ ನಿತ್ಯ ಜೀವ ಇದೆ. ಕೇವಲ ಯೇಸು ಎಂಬ ಹೆಸರಲ್ಲೇ ನಮಗೆ ಪರಲೋಕದ ಸಕಲ ಅಧಿಕಾರ ನಮಗೆ ಸಿಗುತ್ತೆ. ಆಮೇಲೆ
ಯೇಸು ಹೆಸರು ಸಾಧಾರಣವಾದ ಹೆಸರಲ್ಲ. ನಿನ್ನ ಹೆಸರು ನನ್ನ ಹೆಸರು ಬಿಡಿ. ಯೇಸು ಎಂಬ ಹೆಸರು ಪರಲೋಕ ಭೂಲೋಕದ ಸಕಲ ಅಧಿಕಾರವನ್ನು ಹೊಂದಿರುವಂಥ ಹೆಸರು. ನೀನು ಪ್ರಾರ್ಥನೆ ಮಾಡುವಾಗ ಆ ಹೆಸರಿಗಿರುವಂಥ ಅಧಿಕಾರವನ್ನು ತಿಳ್ಕೊಂಡು ಮಾಡಬೇಕು. ನೀನು ನಾನು ಪ್ರಾರ್ಥನೆ ಮಾಡ್ತಿರೋದು ಯಾವ ಹೆಸರಲ್ಲಿ? ಯೇಸು ಹೆಸರಲ್ಲಿ. ಯೇಸು ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ಮೇಲೆ ಕಾರ್ಯಗಳು ನಡೆಯುತ್ತೆ ಅಂತ ನಿನಗೆ ನಂಬಿಕೆ ಇರಬೇಕು. ಮೊದಲು ನಿನಗೆ ನಂಬಿಕೆ ಇಲ್ಲದೆ ಸರಿ ಏನೋ ಪ್ರಾರ್ಥನೆ ಮಾಡಬೇಕು ಅಂತ ಮಾಡಿ ಮುಗಿಸ್ಬಿಟ್ರೆ ಹೇಗೆ? ನಾನು ಹೋಸಲಿ ಬರೆಯೋದಾಗ ಭಾಷೆ ಅಂತ ಹೇಳ್ಬಿಟ್ಟು ಅವರೇ ಈ ಸತ್ಯ ಸುವಾರ್ತೆಯನ್ನು ಪ್ರಾರಂಭ ಮಾಡಿದ್ದು ಸೇವೆಗಳು ಮಾಡ್ತಾ ಇರೋದು. ಅವರೊಂದು ಪ್ರಾರಂಭದಲ್ಲಿ ಸೇವೆ ಬಂದಾಗ ನಡೆದಂಥ ಒಂದು ಘಟನೆಯನ್ನ ವಾಕ್ಯ ಹೇಳ್ತಿರುವಾಗ ಹೇಳಿದ್ರು. ಏನಂದ್ರೆ ಇನ್ನೇನು ಪ್ರೇಯರ್ ಮುಗಿತಾ ಬಂದು ಕೊನೆ ಪ್ರಾರ್ಥನೆ ಮಾಡ್ಕೊಂಡು ಅವರು ಬರ್ತಾ ಇರ್ಬೇಕಾದ್ರೆ ತಾಯಿ ನನ್ನ ಮಗನನ್ನ ಕರ್ಕೊಂಡು ಬಂದು ಪಾಸ್ಟರ್ ಹತ್ರ ಅಷ್ಟೇ ಇವಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಇವಳಲ್ಲಿ ದುರಾತ್ಮ ಇದೆ, ನಾವು ಏನೇ ಮಾಡಿದ್ರು ಕೂಡ ಇದು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪಾಸ್ಟರ್ ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ಇವಳನ್ನ ಬಿಟ್ಟು ಹೋಗುವಂತ ಪ್ರಾರ್ಥನೆ ಮಾಡಿ ಮನೆಗೆ ಹೋದ್ರಂತವ್ರು. ಹೋದ್ಮೇಲೆ ಮತ್ತೆ ಸ್ವಲ್ಪ ಒಂದು ಸಂಜೆ ಆದ್ಮೇಲೆ ತಾಯಿ ಪಾಸ್ಟರ್ ಫೋನ್ ಮಾಡ್ತಾ ಇದ್ದೆ ಅಂತೆ. ಅಷ್ಟೇ ವಾಸಿ ಆಗಿಲ್ಲ, ಇನ್ನೂ ಹಾಗೆ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಪಾಸ್ಟರ್ ಅಂದ್ರಂತೆ ನಾನು ಪ್ರಾರ್ಥನೆ ಮಾಡಿದ್ಮೇಲೆ ಜಾಸ್ತಿ ಆಯ್ತು ಇದು ಸಮಸ್ಯೆ. ಆಮೇಲೆ ಆ ಪಾಸ್ಟರ್ ಹೃದಯದಲ್ಲಿ ಅನ್ಕೊಂಡಿದ್ದೇನೆ ಗೊತ್ತಾ, ನಾನು ಪ್ರಾರ್ಥನೆ ಮಾಡಿದ್ದು ನನ್ನ ಹೆಸರಲ್ಲ, ನಾನು ಪ್ರಾರ್ಥನೆ ಮಾಡಿದ್ದು ನನ್ನ ಬಲದಿಂದ ಅಲ್ಲ, ನಾನು ಪ್ರಾರ್ಥನೆ ಮಾಡಿದ್ದು ನನ್ನ ಅಧಿಕಾರದಿಂದ ಅಲ್ಲ, ನಾನು ಪ್ರಾರ್ಥನೆ ಮಾಡಿದ್ದು ಯೇಸುವಿನ ಹೆಸರಲ್ಲಿ. ಬೈಬಲ್ ಹೇಳುತ್ತೆ ಯೇಸುವಿನ ಹೆಸರಲ್ಲಿ ಸೈತಾನನು ಮಂಡಿ ಹೋಗ್ತಾನೆ ಅಂತ. ಬೈಬಲ್ ಹೇಳುತ್ತೆ ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡುವಾಗ ದುರಾತ್ಮಗಳು ಬಿಟ್ಟು ಹೋಗುತ್ತೆ ಅಂತ. ಶಿಷ್ಯರಿಗೆ ಯೇಸು ಸ್ವಾಮಿ ಅಧಿಕಾರವನ್ನು ಕೊಟ್ಟು ಕಳಿಸಿದ್ದು, ನನ್ನ ಹೆಸರಲ್ಲಿ ನೀವು ದೇವರನ್ನ ನಡೆಸ್ತೀರಾ ಹೋಗಿ. ಆ ಹೆಸರು ನಮಗೆ ಕೊಟ್ಟಿರೋದು. ಹಲ್ಲೆಲೂಯ. ನಾನು ಆ ಯೇಸು ಹೆಸರು ಪ್ರಾರ್ಥನೆ ಮಾಡುವಾಗ ಯಾಕೆ ದುರಾತ್ಮ ಹೋಗಿಲ್ಲ? ಖಂಡಿತ ಹೋಗುತ್ತೆ, ಲೇಟ್ ಆಗ್ಬೋದು ಆದ್ರೆ ಹೋಗುತ್ತೆ ಅಂತ ಪಾಸ್ಟರ್ ನಂಬಿಕೆಯಿಂದ ಹಾಗೆ ಇದ್ದಾರೆ. ಮುಂಜಾನೆ ಒಂದು ಫೋನ್ ಬಂದ, ಅಷ್ಟೇ ನನ್ನ ಮಗಳಿಗೆ ಅದೇನಾಯ್ತು ಏನೋ ಗೊತ್ತಿಲ್ಲ, ರಾತ್ರಿ ಎಲ್ಲ ಒಂದಾಡಿ ದುರಾತ್ಮ ಬಿಟ್ಟು ಹೋಯ್ತು, ಇವಾಗ ತುಂಬಾ ಚೆನ್ನಾಗಿದ್ದಾಳೆ. ಅದಲ್ಲಯ್ಯ, ನಾವೇನ್ ಮಾಡ್ತೀವಿ ಗೊತ್ತಾ? ತುಂಬಾ ಜನ ಪಾಸ್ಟರ್ ಮಾಡೋದು ಯಾರು ದುರಾತ್ಮ ಬಂದ್ರೆ ಹಿಡ್ಕೋ, ಜುಟ್ಟು ಅಲ್ಲಾಡ್ಸು, ಬೀಳ್ಸು, ಮುಗಿ, ನೀರು ಹೊಡಿ, ಎಣ್ಣೆ ಹೊಡಿ ಅಲ್ಲ, ಏನೆಲ್ಲ ಮಾಡ್ತಿರ್ತಾರೆ. ಯಾಕಂದ್ರೆ ಅದು ಅವ್ರ ಬಲದಿಂದ ಪ್ರಯತ್ನ ಮಾಡ್ತಿರ್ತಾರೆ ಬಿಡ್ಸಕ್ಕೆ. ಈಗ ನಾನ್ ಬಿಡಿಸೋದು ನಿಮಗೆ ಗೊತ್ತು. ಯಾರಾದ್ರೂ ದುರಾತ್ಮ ಬಂದ್ರೆ ಬಿದ್ದಿರ್ಲಿ ಬಿಡು, ನನಗೇನು, ನನ್ನ ದೇವ್ರು ಬಿಡಿಸೋದು ನಾನಲ್ಲ. ಹಲ್ಲೆಲೂಯ. ಆರಾಧನೆಯಲ್ಲಿ ಡಿಸ್ಟರ್ಬ್ ಮಾಡುತ್ತೆ ಕೆಲವೆಲ್ಲ. ಆರಾಧನೆ ಮಾಡೋದು ಬಿಟ್ಟು ವಾಕ್ಯ ಹೇಳೋದು ಬಿಟ್ಬಿಟ್ಟು ಭಾಷೆಗಳು ಹೋಗ್ಬಿಟ್ಟು ಏನು ಜನ ಮುಂದೆ ಅಲ್ವಾ? ಬೇಡ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಯೇಸುವಿನ ಹೆಸರಲ್ಲಿ ಆಗದಿರುವ ಕಾರ್ಯ ಒಂದು ಇಲ್ಲ. ಹಾಗಾಗಿ ನಿನ್ನ ಜೀವನದಲ್ಲಿ ಮಾಡ್ಬೇಕಾದ್ರೆ ಗೊತ್ತಾ, ನಂಬಿಕೆ ಹೇಳೋದು. ನಂಬಿಕೆ ತುಂಬಾ ಮುಖ್ಯ. ಸೈತಾನ ಹೇಳೋದೇನು ಗೊತ್ತಾ, ನೀನ್ ಯೇಸುವಲ್ಲಿ ನಂಬಿಕೆ ಇಡಬಾರ್ದು. ಸೈತಾನ ಏನ್ ಹೇಳ್ತಾರೆ? ಸೈತಾನ ಏನ್ ಹೇಳ್ತಾರೆ? ಬೀಳಿಸ್ಬಿಟ್ಟೆ ಇದೆಲ್ಲ. ಸೈತಾನ ಏನ್ ಹೇಳ್ತಾರೆ? ಕೇಳಿಸ್ಕೊತಿದ್ರೆ ನಿಮ್ಮ ನಾವು ನಂಬಬಾರದು. ಯೇಸುವನ್ನ ನಂಬಾರ್ದು. ನೀನ್ ಚರ್ಚ್ ಹೋದ್ರೂ ಪರವಾಗಿಲ್ಲ, ಯೇಸು ನಂಬಾರ್ದು. ನೀವು ಪ್ರಾರ್ಥನೆ ಮಾಡಿದ್ರೂ ಪರವಾಗಿಲ್ಲ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬಾರ್ದು. ಅದೇ ಸೈತಾನ ಹೇಳೋದು. ಯಾಕಂದ್ರೆ ಸೈತಾನ ಭಯಪಡೋದು ನೀನು ಯೇಸುವಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀಯಲ್ಲ, ಅದಕ್ಕೆ ಅವನು ಭಯಪಡೋದು. ನಿನ್ನಲ್ಲಿ ದೇವ್ರ ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ಆ ಭಯ ಇದೆ, ಭಕ್ತಿ ಇದೆ, ನೀನು ಎಷ್ಟೊತ್ತಾದ್ರೂ ಸಮೀಪ ಎಷ್ಟೊತ್ತಾದ್ರೂ ಪ್ರಾರ್ಥನೆ ಮಾಡೋದು ಅವನಿಗೆ ಸಮಸ್ಯೆ ಇಲ್ಲ. ಯಾಕಂದ್ರೆ ನಮ್ಮ ಮಾತಿಗೆ ಅಧಿಕಾರನೇ ಇರೋದಿಲ್ಲ, ನಂಬಿಕೆ ಇಲ್ಲ ಅಂದ್ರೆ. ಶಿಷ್ಯರು ಒಂದ್ಸರಿ ಬಂದು ಹೇಳಿದ್ರಲ್ಲ ಯೇಸುವಿನ ಹತ್ರ, ಲೂಕ 15 ಓದುವಾಗ, ಯೇಸುವೇ ನಿನ್ನ ಹೆಸರಲ್ಲಿ ನಾವು ಸ್ವಸ್ಥತೆ ಮಾಡ್ತೀವಿ, ನಿನ್ನ ಹೆಸರಲ್ಲಿ ನಾವು ಅದ್ಭುತ ಮಾಡ್ತೀವಿ, ನಿನ್ನ ಹೆಸರಲ್ಲಿ ನಾವು ದೆವ್ವಗಳ ಬಿಡಿಸ್ತೀವಿ ಅಂತ. ಯೇಸು ಹೇಳ್ತಾರೆ, ನೀವು ದೆವ್ವ ಬಿಡಿಸಿದಕ್ಕೂ ಅದ್ಭುತ ಮಾಡಿದಕ್ಕೂ ಸಂತೋಷ ಪಡಬೇಡಿ. ನೀವು ಸಂತೋಷ ಪಡ್ಬೇಕಾದ್ರೆ ನಿಮ್ಮ ಹೆಸರು ಪರಲೋಕ ರಾಜ್ಯದಲ್ಲಿ ಬರೆಯಬೇಕು. ಆಮೇಲೆ ನಿಮ್ಮ ಹೆಸರು ಪರಲೋಕ ರಾಜ್ಯದಲ್ಲಿ ಜೀವ ಬಾಂಧವ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕೆ ನೀವು ಸಂತೋಷ ಪಡೋದು. ಇನ್ನೊಂದ್ಸರಿ ಯೇಸು
ಒಬ್ರು ಬರ್ತಾರೆ, ಅವ್ರ ಮಗನಿಗೆ ಹುಷಾರಿರಲ್ಲ, ದುರಾತ್ಮನಿಂದ ಆ ಬೆಂಕಿಗೆ ಹಾಳಕ್ಕೆ ಹೋಗೋದು, ನೀರಿಗೆ ಹಾಳಕ್ಕೆ ಹೋಗೋದು, ಸಾಯಕ್ಕೆ ಹೋಗೋದು, ಏನೆಲ್ಲ ಮಾಡ್ತಿರ್ತಾನೆ. ಅವನು ಬಂದು ಯೇಸು ಸ್ವಾಮಿ ಹತ್ರ ಹೇಳ್ತಾನೆ, ಯೇಸುವೇ ನನ್ನ ಮಗನಿಗೆ ಈ ಥರ ಹುಷಾರಿಲ್ಲ, ನೀನು ವಾಸಿ ಮಾಡು. ನಿಮ್ಮ ಶಿಷ್ಯರು ಬಂದಿದ್ರು, ಆದರೆ ಅವ್ರ ಕೈಲಿ ವಾಸಿ ಮಾಡೋಕೆ ಆಗಿಲ್ಲ ಅಂತ ಓದಿದಿರ ವಚನ. ನಿಮ್ಮ ಶಿಷ್ಯರು ಬಂದಿದ್ರು, ಆದರೆ ಅವ್ರ ಕೈಲಿ ವಾಸಿ ಮಾಡೋಕ್ಕೆ, ದುರಾತ್ಮ ಬಿಡಿಸೋಕೆ ಆಗಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಶಿಷ್ಯರ ಕಡೆ ತಿರುಗಿ ಬರೀತಾರೆ, ಅವಿಶ್ವಾಸಿಗಳ ನೀವು, ನಿಮ್ಮ ನಂಬಿಕೆ ಇದೆ, ಇಷ್ಟೇನ ನಿಮ್ಮ ನಂಬಿಕೆ ಅಂದ್ರೆ. ಏನೋ ಒಂದ್ಸತಿ ದುರಾತ್ಮ ಬಿಟ್ಟು ಅಂದಷ್ಟು ನನ್ನ ಭಕ್ತಿಗೆ ದುರಾತ್ಮ ಬಿಡಿಸೋದು ಅಂತ ಹೋಗ್ಬಿಟ್ಟು ಯೇಸುವನ್ನು ಬಿಟ್ಬಿಟ್ಟು ಹೋಗ್ತೀವಿ ದುರಾತ್ಮ ಬಿಡಿಸೋಕೆ. ಯೇಸುವಿನ ಮೇಲೆ ನಂಬಿಕೆಯನ್ನು ಬಿಟ್ಟು ನಾವು ಹೋಗ್ತೇವೆ. ಅಲ್ಲ, ನಿನ್ನನ್ನು ನೋಡಿ ಎಲ್ಲ ದುರಾತ್ಮ ಭಯ ಪಡೋದು. ನಿನ್ನನ್ನು ನೋಡಿ ಸೈತಾನ ಭಯ ಪಡಲ್ಲ, ನಿನ್ನಲ್ಲಿರುವಂತ ಯೇಸುವನ್ನು ನೋಡಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮೊಳಗೆ ಇರುವಂತ ಯೇಸುವನ್ನು ನೋಡಿ ದುರಾತ್ಮ ಭಯ ಪಡೋದು. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಿನಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಮನೆಯಲ್ಲಿ ಯಾರಿಗಾದ್ರು ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಯಾರು ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಹತ್ರ ಬರ್ಬೋದು. ಅವರು ನೀನು ಚರ್ಚ್ಗೆ ಸ್ವಲ್ಪ ಪ್ರೇಯರ್ ಮಾಡ್ಕೊಡು ಅಂತ ಹೇಳ್ಬೋದು. ಎಣ್ಣೆ ತಗೊಂಡು ಕೊಬ್ಬರಿ ಎಣ್ಣೆಗೋ ನೀರಿಗೋ ಪ್ರೇಯರ್ ಮಾಡ್ಕೊಡ್ಬೇಡ. ಅವ್ರಿಗೇನೆ ಪ್ರಾರ್ಥನೆ ಮಾಡು, ಅವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡು. ಅವ್ರನ್ನ ಯೇಸುವನ್ನ ನಂಬ್ಕೊಳ್ತಾರ ಮಾಡು, ಹೃದಯದಲ್ಲಿ ಯೇಸುವನ್ನ ಸ್ವೀಕಾರ ಮಾಡ್ಕೊಳ್ತಾರ ಮಾಡಿ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ಕೇಳಿ ದೇವರು ಉತ್ತರ ಕೊಡ್ತಾನೆ. ಯಾಕಂದ್ರೆ ನೀರು ಪ್ರಾರ್ಥನೆ ಮಾಡೋದು ಕೂಡ ಯೇಸು ಹೆಸರಲ್ಲಿ. ಹಲ್ಲೆಲೂಯ. ಇಲ್ಲಿ ಮಕ್ಕಳು ಮಾಡ್ತಿದಾರ, ದೊಡ್ಡವರು ಮಾಡ್ತಿದಾರ, ಸೇವಕರು ಮಾಡ್ತಿದಾರ ಅಂತ ಅಲ್ಲ, ಯಾವ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದೀವಿ ಅನ್ನೋದು ಮುಖ್ಯ. ಆ ಹೆಸರನ್ನು ನಾವು ಕೊಟ್ಟಿರುವಾಗ ಅಂಧಕಾರಗಳು ಬಿಟ್ಟು ಹೋಗುತ್ತೆ, ಆತ್ಮಿಕವಾಗಿ ಸ್ವಸ್ಥತೆ ಮಾಡ್ತಾರೆ, ಶೈಲಿಕವಾಗಿ ಕೂಡ ಅವರು ಸ್ವಸ್ಥತೆ ಮಾಡ್ತಾರೆ. ಸೊ ಈ ಒಂದು ಸ್ವಸ್ಥತೆ ಅಂಗಳ ಸಭೆಯಲ್ಲಿ ಇರಬೇಕು, ಪ್ರಾರ್ಥನೆ ಅಂಗಳ ಸಭೆಯಲ್ಲಿ ಇರಬೇಕು. ಈ 3 ಅಂಗಳಗಳು ತುಂಬಾ ಮುಖ್ಯವಾಗಿದೆ ಸಭೆಯಲ್ಲಿ. ಇವಿಲ್ಲ ಅಂತ ಹೇಳಿದ್ರೆ ಯೇಸುವಿಗೆ ಆ ದೇವಾಲಯಕ್ಕೆ ಹೋದಾಗ ಕೋಪ ಮಾಡ್ಕೊಂಡು ನಾವೆಲ್ಲರೂ ಪ್ರಯತ್ನ ಮಾಡೋಣ, ಕುಟುಂಬವಾಗಿ ಸಭೆ ಬರೋಣ, ಮಕ್ಕಳನ್ನ ಸಭೆ ಕರ್ಕೊಂಡ್ಬರೋಣ. ನಮ್ಮ ಕೈಲಾದಷ್ಟು ನಾವಿರೋದೇ ಸೇವೆಗಾಗಿ ಅಂತ ಎಷ್ಟೋ ಸಲ ಹೇಳಿದ್ದೀವಿ. ನೀವು ಇನ್ನೊಬ್ರಿಗೆ ಸುವಾರ್ತೆ ಹೇಳಿ ಸಭೆಗೆ ಕರ್ಕೊಂಡ್ಬರ್ಬೇಕು. ನಿನ್ನ ಮೂಲಕ ನೀನು ದುಡ್ಡು ಕೊಡೋಕ್ಕಾಗಲ್ವಾ, ಊಟ ಕೊಡೋಕ್ಕಾಗಲ್ವಾ, ಅದೇನು ಪುಣ್ಯದ ಕೆಲಸ ಅಲ್ಲ. ಲೋಕದ ದೃಷ್ಟಿಯಲ್ಲಿ ಅದು ತುಂಬಾ ಪುಣ್ಯದ ಕೆಲಸ. ನೀನು ಊಟ ಕೊಡ್ರೇನೋ, ಕಷ್ಟಕ್ಕಾದ್ರೇನೋ, ಬಟ್ಟೆ ಕೊಡ್ರೇನೋ, ದಾನ ಧರ್ಮ ಮಾಡಿದ್ರೆ ಲೋಕದ ದೃಷ್ಟಿಯಲ್ಲಿ ತುಂಬಾ ಪುಣ್ಯದ ಕೆಲಸ. ಆದರೆ ದೇವರ ದೃಷ್ಟಿಯಲ್ಲಿ ಪುಣ್ಯದ ಕೆಲಸ ಯಾವುದು ಅಂತ ನೀನು ಸುವಾರ್ತೆ ಸಾರ. ಹಲ್ಲೆಲೂಯ. ನೀನು ಅವ್ರನ್ನ ರಕ್ಷಣೆಗೆ ಕರ್ಕೊಂಬರೋದು, ಸಭೆಗೆ ಕರ್ಕೊಂಬರೋದು, ಅವ್ರನ್ನ ಪಾಪ ಶಾಪ ಸೈತಾನದಿಂದ ಬಿಡಿಸಿ ಸತ್ಯದೇವರ ಬಳಿಗೆ ನಡೆಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇರೋದಿಲ್ಲ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಸೊ ಮುಕ್ತಾಯದಲ್ಲಿ 3 ವಿಷಯಗಳನ್ನ ನಾವು ನೋಡುವಾಗ ಈ ಒಂದು ವಿಷಯಗಳು ನಾವೇನು ನೋಡಿದ್ವಿ, ಈ 3 ಅಂಗಳಗಳು ಮುದ್ರೆಗಳಾಗಿ ಬೇರುಗಳಾಗಿ ನಮ್ಮ ಸ್ವಭಾವವಾಗಬೇಕೆಂಬುದು. ಈ ವಿಷಯಗಳೆಲ್ಲ ಕೂಡ ನಾನು ಹೇಳ್ತಿರೋದು, ಇವೆಲ್ಲ ಕ್ರಿಸ್ತನು ಆರಾಧನೆ, ಪರಲೋಕ ರಾಜ್ಯ, ಇವು ನಮ್ಮ ಮುದ್ರೆ ಆಗಿ ಈ ಅನ್ಯಜನ ನಗರದಲ್ಲಿ ಬೇರು ಬಿಟ್ಟು ಈ ಸ್ವಸ್ಥತೆ ಎಂಬ ಒಂದು ಸ್ವಭಾವ ಹೊಂದಿಕೊಂಡು ನಾವೇನ್ ಮಾಡಬೇಕು, ದೇವರ ಆಲಯವನ್ನು ಕಟ್ಟುವರಾಗಬೇಕು. ನಾನು ಹಾಗೆ ಹೇಳಿದಾಗ ಎಲ್ಲ ಒಂದೊಂದು ವಚನ ಕೂಡ, ಒಂದೊಂದು ವಿಷಯ ಕೂಡ ಮನಸ್ಸಲ್ಲಿ ನಾವು ಇಟ್ಕೊಂಡು ದೇವರಿಗಾಗಿ ನಾವು ಜೀವಿಸೋಣ. ದೇವ್ರಿಗೆ ಇಷ್ಟವಾದಂಥ ಸಭೆನ ನಾವು ಕಟ್ಟೋಣ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಗ ಇದೆ, ಮಕ್ಕಳಿಗೋಸ್ಕರ ಒಂದು ರೂಮ್ ಕಟ್ಟಿ ಆ ಮಕ್ಕಳು ಆಟ ಆಡೋದಕ್ಕೆ ಬೇಕಾಗಿರುವಂತಹ ಸಾಮಾನುಗಳನ್ನ ಏನು ಅಂಗನವಾಡಿಯಲ್ಲಾಗಲಿ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಓದಿಸುವಾಗ LKG UKG ಮಕ್ಕಳಿಗಂತಾನೆ ಅವ್ರಿಗೆಲ್ಲ ಬರೀ ಆಟ ಸಾಮಾನ್ಯ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಹೇಳ್ಕೊಟ್ರೆ ಜಾಸ್ತಿ ಕಲಿಯೋಕ್ಕಾಗಲ್ಲ. ಅವ್ರಿಗೆ ಆಟ ಆಡಿಸ್ಕೊಂಡು ಚಿಕ್ಕದಾಗಿ ABCD ಅದು ಇದು ಆಯಿ ಅಂತ ಚಿಕ್ಕದಾಗಿ ಹೇಳ್ಕೊಡ್ತಿರ್ತಾರೆ. ಹಾಗೆ ನಾವು ಮಕ್ಕಳಿಗೋಸ್ಕರ ಒಂದು ರೂಮನ್ನು ಮಾಡಿ ಮಕ್ಕಳಿಗೆ ಆಶ್ರಮ ಆಗಲಿ ಮತ್ತೆ ಸಭೆಯಲ್ಲಿರುವಂಥ ಯಾರಾದರೂ ಯವನಸ್ಥರು ಇನ್ಚಾರ್ಜ್ ತಗೊಂಡು ಇಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ರೆ ಅಲ್ಲಿ ಅವರಿಗೆ ವಾಕ್ಯವನ್ನ ಹೇಳ್ಕೊಡೋ ರೀತಿಯಲ್ಲಿ. ಈಗ ನಾನು ಹೇಳ್ತಿರೋದು ದೊಡ್ಡವರಿಗೆ, ನಿಮಗೆಲ್ಲ ನಾನು ಹೇಳೋದು ಅರ್ಥ ಆಗ್ತಿರುತ್ತೆ. ಮಕ್ಕಳಿಗೆ ಏನಂದ್ರೆ ಇಷ್ಟೊತ್ತು ಅವ್ರಿಗೆ ಕೇಳಕ್ ಆಗಲ್ಲ, ಅರ್ಧ ಗಂಟೆ 1 ಗಂಟೆ ಅವ್ರಿಗೆ ವಾಕ್ಯ ಕೇಳಿಸ್ಕೊಳಕ್ ಆಗಲ್ಲ. ಅವ್ರಿಗೆ ಏನಾದರೂ ಆಟ ಆಡಿಸ್ಕೊಂಡು ಒಳ್ಳೆ ಏನಾದ್ರು ಬಿಸ್ಕೆಟು ಚಾಕ್ಲೇಟು ಕೊಟ್ಕೊಂಡು ಚಿಕ್ಕ
ಚಿಕ್ಕದಾಗಿ ಏನಾದ್ರು ಒಂದು ವಚನ ಹೇಳ್ಕೊಟ್ರೆ ಚೆನ್ನಾಗಿ ಕಲಿತಾರೆ ಅವರು. ಒಂದು ವೇಳೆ 1 ನಿಮಿಷ 2 ನಿಮಿಷ 5 ನಿಮಿಷ ಮಾತ್ರನೇ ಕೇಳೋದಕ್ಕೆ ಆಸಕ್ತಿ ಇರುತ್ತೆ ಅವ್ರಿಗೆ. ಅದನ್ನು ಕೂಡ ಒಂದು ಕಥೆ ಥರ ಹೇಳಿದ್ರೆ ಮಾತ್ರನೇ ಅವ್ರಿಗೆ ಕೇಳಿಸ್ಕೊಳ್ಳೋಕ್ಕಾಗುತ್ತೆ. ಹಾಗಾಗಿ ಆ ಮಕ್ಕಳಿಗೆ ಹೇಳ್ಕೊಡೋ ರೀತಿಯೇ ಬೇರೆ ಇರುತ್ತೆ. ಅಂತ ಮಕ್ಕಳನ್ನ ಏನು ಮಾಡಬೇಕು. ಮತ್ತೆ ಈ ಸಭೆಯಲ್ಲಿ ಅನ್ಯ ಜನರು ಬರಲಿಕ್ಕೆ ಒಂದು ಅವಕಾಶ ಇರಬೇಕು ಅಂತ ಹೇಳಿದ್ರೆ ಯಾವಾಗ ಬೇಕಾದ್ರೂ ಅವ್ರು ಬರ್ಬೋದು. ಈಗ ಅವ್ರು ತುಂಬಾ ಹುಷಾರಿಲ್ಲ ಅಂತ ಹೇಳಿದ್ರೆ ಮಧ್ಯರಾತ್ರಿ ಆದ್ರೂ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಸುತ್ತಮುತ್ತಲು ಏನಿದೆ ಆಸ್ಪತ್ರೆ 24 ಗಂಟೆ ಓಪನ್ ಇರೋದು ಅಂದ್ರೆ ಸರ್ವರಲ್ಲಿ ವಿವೇಕಾನಂದ ಯಾವಾಗಲೂ ಓಪನ್ ಇರುತ್ತೆ. 24 ಗಂಟೆ ಒಂದು ಆಸ್ಪತ್ರೆ 24 ಗಂಟೆ ನಡೀತೆ, ಹಗಲು ರಾತ್ರಿ ಕ್ಲೋಸೇ ಮಾಡಲ್ಲ. ಅದನ್ನು ಸಭೆ ಓಪನ್ ಇರಬೇಕಾಗಿರೋದು ಅಲ್ಲಲ್ಲೂಯ್ಯ. ಮುಂದಿನ ದಿನಗಳಲ್ಲಿ ಸಭೆ ಯಾವಾಗಲೂ ಓಪನ್ ಇರಬೇಕು. ಯಾರು ಹುಷಾರಿಲ್ಲ ಅಂದ್ರು ಏನೇ ಸಮಸ್ಯೆಗಳಾದ್ರೂ ಕೂಡ ಸಭೆ ಬಂದು ಅವ್ರು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಆಮೇಲೆ ಇಂಥ ಸಭೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇದು ದೇವರಿಗೆ ಇಷ್ಟವಾದಂಥ ಸಭೆ, ನಮ್ಗೆ ಇಷ್ಟವಾದ ಸಭೆ ಅಲ್ಲ, ದೇವರಿಗೆ ಇಷ್ಟವಾದ ಸಭೆನ ನಾವು ಕಟ್ಟೋಣ. ಇವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಮ್ಮ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿ ಕಲಿಸಿಕೊಟ್ಟರೆ 3 ಅಂಗಳಗಳ ಒಂದು ಸಿದ್ಧತೆಯನ್ನು ನಾವು ಮಾಡಲು ಅಪ್ಪ ಸಹಾಯ ಮಾಡಿ. ನಮ್ಮ ಜೊತೆಲಿರುವಂಥ ಎಲ್ಲ ಸೇವಕರುಗಳು ಈ 3 ಅಂಗಳಗಳನ್ನು ಅವರ ಸಭೆಗಳಲ್ಲಿ ಮಾಡಲು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ದೇವರೇ ಸ್ತೋತ್ರ ಸ್ವಾಮಿ, ಯೂಟ್ಯೂಬ್ ಮೂಲಕ ಕೇಳ್ತಿರುವಂಥ ಎಲ್ಲ ಸೇವಕಿಯರನ್ನ ಅಪ್ಪ ದೇವರೇ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಕೇಳಿರುವಂಥ ಈ ವಾಕ್ಯಗಳ ಪ್ರಕಾರ ನಿಮ್ಮಲ್ಲಿ ನಂಬಿಕೆ ಇಟ್ಟು ನಿಮಗೆ ಇಷ್ಟವಾದ ರೀತಿಯಲ್ಲಿ ನಡೆದುಕೊಂಡು ಅಪ್ಪ ನಿಮ್ಮ ಸ್ವಾತ ಸೇವೆಗಾಗಿ ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ.